ವಿಶೇಷವಾಗಿ ತಪ್ತ ಮುದ್ರಿಕೆಗಳನ್ನು ಧಾರಣ ಮಾಡಬೇಕು ಅಂತ ಇಷ್ಟೆಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಮವನ್ನು ಪರಮಾತ್ಮ ಹೇಳ್ತಾನೆ. ಇಷ್ಟು ಕಾಲಗಳಲ್ಲಿ ತಪ್ತ ಮುದ್ರಿಕೆಗಳನ್ನು ಧಾರಣ ಮಾಡಬಹುದು. ಇನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಂದರೆ, ಸುಮ್ಮನೆ ನಾವು ಕಾಯಿಸ್ಕೊಂಡು ಹಾಕೊಳ್ಳೋದು ಅಂತ ಅರ್ಥ ಅಲ್ಲ. ಗುರುಗಳ ಕೈಯಲ್ಲಿ ಸ್ವೀಕಾರ ಮಾಡಬೇಕು. ಎಂಥ ಗುರುಗಳು ವಿಶೇಷವಾಗಿ ಪರಮಾತ್ಮನ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂತಹ ಆ ಮಹಾಗುರುಗಳ ಹತ್ರ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಬೇಕಾದ್ರೆ ತಪ್ತ ಮುದ್ರಿಕೆಗಳನ್ನು ಸುಮ್ಮನೆ ಕಾಯಿಸ್ಕೊಂಡು ಹಾಕ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಸುದರ್ಶನ ಮಂತ್ರದಿಂದ ಹವನ ಮಾಡಲ್ಪಟ್ಟಿರ್ತಕ್ಕಂತಹ ಆ ಅಗ್ನಿಯಿಂದಲೇ ತಪ್ತಗೊಳಿಸಬೇಕು, ಕಾಯಿಸಬೇಕು. ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ವಿಧಿನಾ ಅಗ್ನಿಂ ಪ್ರತಿಷ್ಠಾಪ್ಯ ಸಹಸ್ರ ವ್ಯಾಹೃತಿರ್ ಹುವೇತ್. 1000 ವ್ಯಾಹೃತಿ ಮಂತ್ರಗಳಿಂದ ಆಹುತಿ ಕೊಡಬೇಕಂತ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ, ಅಲ್ಲಿ ಚಕ್ರ, ಶಂಖ ಈ ಎಲ್ಲ ಆಯುಧಗಳ ಮಂತ್ರವನ್ನು ವಿಶೇಷವಾಗಿ ಹೋಮಿಸಿ ಅಂಥ ಉತ್ತಮವಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನಯುಕ್ತವಾಗಿರ್ತಕ್ಕಂಥ ಅಗ್ನಿಯಲ್ಲಿ, ಸುದರ್ಶನ ಎಂಬತಕ್ಕಂತಹ ಆ ಹವನದ ಅಗ್ನಿಯಲ್ಲಿ ಅದನ್ನು ಕಾಯಿಸಿ ಗುರುಗಳ ಮುಖೇನ ನಾವು ಸ್ವೀಕಾರ ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ. ತತಭಾವೋಪ ವಿತುರ್ವಾಪಿ ಕಸ್ಮಾತ್ ಚಿಹ್ನಂ ಅತೋಪಿ ವಾ ಧಾರಯೇತ್ ತಪ್ತಚಕ್ರಾಂಕಂ ದಕ್ಷಿಣೆ ಬಾಹುಮೂಲಕೆ. ಎಡಭುಜ ಬಲಭುಜ ಒಂದು ಕ್ರಮ, ಮತ್ತೊಂದು ಕ್ರಮ ಇದೆ. ಎಡಭುಜ ಬಲಭುಜ, ಹೃದಯ, ಎಡಪಾರ್ಶ್ವ ಬಲಪಾರ್ಶ್ವ ಮತ್ತು ಉದರ, 2 5. ಇದೆರಡನ್ನೂ ಕೂಡ ವಿಶೇಷವಾಗಿ ಪರಮಾತ್ಮ ತಿಳಿಸಿದ್ದು ಉಂಟು. ಎರಡೂ ಸಂಪ್ರದಾಯ ಕೂಡ ಇದೆ. ಹೀಗೆ ಆ ತಪ್ತ ಮುದ್ರಿಕೆಗಳನ್ನು ಕೂಡ ಗುರುಗಳ ಕೈಯಿಂದ ನಾವು ಸ್ವೀಕಾರ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸ್ತ್ರೀಯೋ ಬಾಲಶ್ಚ ಸಂಸ್ಕಾರ್ಯ ತತಃಕರ್ಮಾಣಿ ಕಾರಯೇತ್. ಇದು ಆ ಬಂಗಾರವನ್ನು ಕಾಯಿಸಿದಾಗ ಶುದ್ಧ ಅಂತ ಹೇಗಾಗ್ತದೆ, ಅದೇ ರೀತಿಯಾಗಿ ನಮ್ಮ ದೇಹ ಕಾಯಿಸಿರ್ತಕ್ಕಂಥ ಸುದರ್ಶನ ಮಂತ್ರದಿಂದ ಪೂತವಾಗಿರ್ತಕ್ಕಂಥ ಮುದ್ರಿಕೆಗಳನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ದೇಹ ಪಾವನವಾಗ್ತದೆ. ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಅಂತ ಒಂದು ಅರ್ಹತೆ ಸಿಗ್ತದೆ. ಆ ಕರ್ಮಗಳನ್ನು ನಾವು ಮಾಡೋದ್ರಿಂದ ಈಗ ಫಲಪ್ರದ ಅಂತಾಗುತ್ತೆ. ಆದ್ದರಿಂದ ಅತಪ್ತತನೋ ನತದಾಮ ಅಶ್ನುತೆ, ಇದಕ್ಕೆ ವೇದ ಪ್ರಮಾಣ. ವಿಶೇಷವಾಗಿ ನಮ್ಮ ವಿಜೇಂದ್ರ ತೀರ್ಥರು, ವಿಜೇಂದ್ರ ಸ್ವಾಮಿಗಳು ಚಕ್ರಮೀಮಾಂಸ ಅಂತ ಇದ್ರ ಬಗ್ಗೆ ಒಂದು ಗ್ರಂಥ ಬರೆದಿದ್ದಾರೆ. ತಪ್ತ ಮುದ್ರಾಂಕಿತವನ್ನು ಧಾರಣ ಮಾಡಬೇಕು ಅಂತನ್ನೋದಕ್ಕೆ ಅನೇಕ ಪ್ರಮಾಣಗಳನ್ನು ಸಂಗ್ರಹ ಮಾಡಿಕೊಂಡು ಚಕ್ರಮೀಮಾಂಸ ಅಂತ ವಿಜೇಂದ್ರ ಸ್ವಾಮಿಗಳು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಆ ಸತ್ಯಧ್ಯಾನ ತೀರ್ಥರು ಕೂಡ ಆ ತಪ್ತ ಮುದ್ರಿಕೆಯ ಬಗ್ಗೆ ಅನೇಕ ಪ್ರಮಾಣಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆಲ್ಲ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಮಹನೀಯರು ಆ ತಪ್ತ ಮುದ್ರಿಕೆಯನ್ನು ಧಾರಣ ಮಾಡಿದ್ರೆ ಮಾತ್ರ ನಮಗೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಯೋಗ್ಯತೆ ಬರ್ತದೆ, ದೇಹ ಶುದ್ಧವಾಗ್ತದೆ. ಇಲ್ಲ ಅಂತಂದರೆ ಅಶುದ್ಧಿಯಾದ ದೇಹದಿಂದ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಮಗದು ನಿಷ್ಫಲ ಅಂತ ಆಗತ್ತೆ. ಆದ್ದರಿಂದ ಪರಮಾತ್ಮ ಹೇಳಿದ್ದು ಇಂಥ ವಿಶೇಷವಾಗಿ ಆಷಾಢ ಮಾಸದ ಚಾತುರ್ಮಾಸದ ಆರಂಭ ಕಾಲದಲ್ಲಿ ಅವಶ್ಯವಾಗಿ ದೇಹವನ್ನು ಸ್ವಲ್ಪ ನಾವು ಕಾಯಿಸ್ಕೋಬೇಕು, ತಪ್ತವನ್ನಾಗಿ ಮಾಡಬೇಕು. ಆ ದೇಹ ಕಾಯಿಸಿಕೊಂಡಾಗ ಯಾವುದರಿಂದ ಕಾಯಿಸ್ಕೊಳ್ಳೋದು? ಮತ್ತೆ ಬರೀ ಬೆಂಕಿಯಿಂದಲ್ಲ, ಮತ್ತೆ ಪರಮಾತ್ಮನ ಆಯುಧಗಳಿಂದ, ದೇವರ ಧಾರಣ ಮಾಡಿರ್ತಕ್ಕಂಥ ಆಯುಧಗಳಿಂದ ವಿಶೇಷವಾಗಿ ಆ ಗುರುಗಳ ಮುಖೇನ ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮ ದೇಹ ಪರಮ ಶುದ್ಧವಾಗ್ತದೆ. ಆಗ ನಾವು ಕೂಡ ಕರ್ಮಗಳನ್ನು ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಸ್ತ್ರೀಯರಾಗಲಿ ಬಾಲಕರಾಗಲಿ ಮತ್ತು ವಿಶೇಷವಾಗಿ ಆ ಚಾತುರ ಆಶ್ರಮದವರು, 4 ಆಶ್ರಮದವರು ಕೂಡ ಅವಶ್ಯವಾಗಿ ಧಾರಣ ಮಾಡಲೇಬೇಕು. ಬರೀ 4 ಆಶ್ರಮದವರಲ್ಲ, ಚಾತುರ್ವರ್ಣದವರು ಕೂಡ ಧಾರಣ ಮಾಡಬೇಕು ಅಂತ ವರಾಹದೇವರು ಹೇಳಿದ್ದಾರೆ ವರಾಹಪುರಾಣದ. ಹಾಗೆ ಈ ಕ್ರಮದಲ್ಲಿ ಕೂಡ ಯಥಾ ಸ್ಮಶಾನಗಾಂ ಕಾಷ್ಟಂ ಗರ್ಹಿತಂ ಸರ್ವಕರ್ಮಸು ಅತಃ ಅತಪ್ತ ಶಂಖಚಕ್ರ ಗದಾತಂ ಗರ್ಹಿತ ಮುಚ್ಚತೆ. ಯಾವ ರೀತಿಯಾಗಿ ಯಾವುದು ಸ್ಮಶಾನಗತವಾದ ಕಾಷ್ಟ ಕಟ್ಟಿಗೆಗಳು, ಅಲ್ಲಿರ್ತಕ್ಕಂಥ ಕಟ್ಟಿಗೆಗಳು ಅದು ಗ್ರಹಣಕ್ಕೆ ಯೋಗ್ಯವಲ್ಲ ಅಂತ ಅನಿಸ್ಕೊಂಡಿದೆಯೋ, ಅದೇ ರೀತಿ ಈ ಒಂದು ದೇಹ, ನಮ್ಮ ದೇಹ ಅದು ಪರಮಾತ್ಮ ದೇವತೆಗಳು ಸ್ವೀಕಾರ ಮಾಡಬೇಕು. ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಅದು ನಿತ್ಯ ಸಂಸ್ಕಾರ ಆಗ್ತಾರೆ. ನಿತ್ಯ ಅಂತಂದರೆ ಪ್ರತಿ ವರ್ಷದಲ್ಲೂ ಕೂಡ ಈ ದೇಹ ಪವಿತ್ರಪೂತವಾಗಬೇಕು. ಯಾವಾಗ ಪವಿತ್ರಪೂತವಾಗ್ತದೆ? ತಪ್ತ
ಮುದ್ರಾಂಕಿತವನ್ನು ಧಾರಣ ಮಾಡೋದು. ಹೀಗೆ ಧಾರಣ ಮಾಡಿದಾಗ ನಮ್ಮ ದೇಹ ಅದು ಸುಂದರವಾಗಿ ವಿಶೇಷವಾಗಿ ದೇವತೆಗಳು ವಾಸ ಮಾಡಿಕೊಂಡು ಇರಲಿಕ್ಕೆ ಅಂತನ್ನುವ ಒಂದು ಯೋಗ್ಯತೆ ಅಲ್ಲಿ ಬರ್ತದೆ. ಆದ್ದರಿಂದ ಅವಶ್ಯವಾಗಿ ತಪ್ತ ಮುದ್ರಿಕೆಯನ್ನು ಧಾರಣ ಮಾಡ್ರಿ ಅಂತ ತಿಳಿಸಿದ್ದು. ನರೋವಾ ಪುರುಷೋವಾಪಿ ಬ್ರಾಹ್ಮಣ ಕ್ಷತ್ರಿಯೋಪಿ ವಾ ವೇದ ವೇದಾಂಗ ವೇತಾಪಿ ಸರ್ವಕರ್ಮ ಸುಗರ್ಹಿತ. ಎಲ್ಲ ಕರ್ಮಗಳನ್ನು ಮಾಡಬೇಕಾದ್ರೆ ಎಂಥ ವಿದ್ವಾಂಸನೇ ಆಗಿರಲಿ, ಎಂಥ ರೀತಿಯಾದ ಪಂಡಿತನಾದರೂ ಕೂಡ ಅವನು ತಪ್ತ ಮುದ್ರಿಕೆಯನ್ನು ಧಾರಣ ಮಾಡದೇ ಮಾಡ್ತಾನೆ ಅಂತಂದರೂ ಕೂಡ ಅದಕ್ಕೆ ನಿಷ್ಫಲ ಅಂತ ಪರಮಾತ್ಮ ಮೇಲಿಂದ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದ. ಆದ್ದರಿಂದ ಅನೇಕ ಪಾಪಗಳ ಪ್ರಾಯಶ್ಚಿತ್ತ ಇದು. ನಾವು ಮಾಡಿರ್ತಕ್ಕಂಥ ವರ್ಷ ಮಾಡಿರ್ತಕ್ಕಂಥ ಪಾಪಗಳ ಪ್ರಾಯಶ್ಚಿತ್ತ ಅಂತಂದರೆ ತಪ್ತ ಮುದ್ರಾಧಾರಣ ಅಂತನ್ನೋದು. ಮತ್ತು ಪ್ರಾಯಶ್ಚಿತ್ತೇನ ಚೀರ್ಣೇನ ಯಥೋಕ್ತ ವಿಧಿನಾಪಿ ವಾ ನಿಷ್ಕ್ರಾಂತಿ ನೈವ ಪಾಪಸ್ಯ ಅವಾಚ್ಯ ಕೃತನಾಪ್ಸದೇತ್. ದೇವರಂತ ಇದ್ದಾನೆ. ಮತ್ತೆ ಯಾವ ಆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ನಮಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಾಪಗಳನ್ನು. ಆ ಎಲ್ಲ ಪರಿಹಾರ ಆಗದೇ ಇರತಕ್ಕಂಥ ಪಾಪಗಳು ಕೂಡ ತಪ್ತ ಮುದ್ರಿಕೆಯನ್ನು ಧಾರಣ ಮಾಡೋದ್ರಿಂದ ತಕ್ಷಣ ಅದು ಪರಿಹಾರ ಆಗ್ತಾ ಇದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಮತ್ತಷ್ಟಲ್ಲದೇನೆ ಮದೀಯತ್ವ ಜ್ಞಾಪನಾಯ, ನನ್ನವನು ಅಂತ ಕರೆಸ್ಕೋಬೇಕಾದ್ರೆ, ಅರ್ಥಾತ್ ಪರಮಾತ್ಮನ ಭಕ್ತ ಅಂತ ಕರೆಸ್ಕೋಬೇಕಾದ್ರೆ ಪರಮಾತ್ಮನ ಚಿಹ್ನೆ ಮೈ ಮೇಲೆ ಅದು ಕಾಣಬೇಕು. ಅದಕ್ಕೋಸ್ಕರ ತಪ್ತ ಮುದ್ರಿಕೆಯನ್ನು ಧಾರಣ ಮಾಡಬೇಕು ಅಂತ ದೇವರಂತ ಇದ್ದಾನೆ. ಮಮ ಚಕ್ರಾಂಕಿತಂ ದೃಷ್ಟ ಅಯುಕ್ತ ಪರಕೇಶವ ಯಮದೂತಾನ್ ಅಸ್ಪೃಶೇತ ಸಾಂಚಿತ ತಪ್ತಂ ವಿವಾಪರಂ. ಯಾರು ತಪ್ತ ಮುದ್ರಾಂಕಿತವನ್ನು ಧಾರಣ ಮಾಡಿಸ್ಕೊಂಡಿರ್ತಾರೋ ಅಂಥ ವ್ಯಕ್ತಿಗಳನ್ನು ನೋಡಿ ಯಮದೇವರು ತಾಪನೆ ಕೊಡೋದಿಲ್ಲ, ಅಂದರೆ ಶಿಕ್ಷೆನೇ ಕೊಡೋದಿಲ್ಲ ಅಂತ. ಹಾಗೆ ಶಿಕ್ಷೆ ಕೊಡೋದಿಲ್ಲ ಅಂದ್ರೆ ಅರ್ಥ ಏನು? ಪಾಪಗಳೆಲ್ಲ ನಿವೃತ್ತಿ ಆಗಿರ್ತದೆ ಅವರಿಗೆ ಅಂತ ಅರ್ಥ. ಅಂಥ ರೀತಿಯಾಗಿರ್ತಕ್ಕಂಥ ಯಮದೇವರು ಕೂಡ ವಿಶೇಷವಾಗಿ ಮಾನನೆಯನ್ನು ಕೊಡ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಕರ್ಮ ಅಂದರೆ ತಪ್ತ ಮುದ್ರಾಧಾರಣ ಎಂಬತಕ್ಕಂಥದ್ದು. ಜೊತೆಗೆ ಪ್ರಯಾಗೇ ಯಾಗತಿ ಪ್ರೋಕ್ತ ಸಾಗತಿರ್ಸ್ಯ ಅಹದೇನಃ. ಯಾರಿಗೆ ಪ್ರಯಾಗದಲ್ಲಿ ಮರಣ ಹೊಂದಿದ್ರೆ ಏನು ಪುಣ್ಯ ಬರಬೇಕೋ ಮೋಕ್ಷ, ಅಂತಹ ರೀತಿಯಾಗಿರ್ತಕ್ಕಂಥ ಪುಣ್ಯ ತಪ್ತ ಮುದ್ರಿಕೆಯನ್ನು ಧಾರಣ ಮಾಡಿಕೊಂಡು ಅವನು ದೇಹ ತ್ಯಾಗ ಮಾಡಿದ್ರೆ ಅಷ್ಟೇ ಪುಣ್ಯ ಅವನಿಗೆ ಸಿಗ್ತದೆ. ಆ ಪರಮಾತ್ಮನ ಲೋಕವನ್ನು ಕುರಿತು ಹೋಗ್ತಕ್ಕಂಥ ಉತ್ತಮವಾದ ಪುಣ್ಯ ಸಂಪಾದನೆ ಆಗ್ತಾ ಇದೆ ಅಂತ ಈ ರೀತಿಯಾಗಿ ತಿಳಿಸಿದ್ದಾನೆ. ಫಲಂ ಪಾಪಸ್ಯ ಅತ್ಯಯಂ ಏವ ಸಲೋಕ ಸನಾತನಂ ಮೃದಾವೈ ಧಾರಣಂ ಕುರ್ಯಾತ್ ಪ್ರತ್ಯಾಹನಂ ತತಃಪರಂ. ಇದು ಸಪ್ತಮಿದ್ರಾಂಕಿತ ಬಗ್ಗೆ ಪರಮಾತ್ಮ ಹೇಳಿದ ಅಷ್ಟಲ್ಲದೇನೆ ಅದು ಅವಶ್ಯವಾಗಿ ಪ್ರತಿ ವರ್ಷವೂ ಕೂಡ ಧಾರಣ ಮಾಡಬೇಕು. ಪ್ರತಿ ವರ್ಷವೂ ಧಾರಣ ಮಾಡಬೇಕು ಅಂದರೆ ಇಷ್ಟೆಲ್ಲ ಕಾಲದಲ್ಲಿ, ಹಿಂದೆ ಹೇಳಿದಂತೆ ಯಾವ್ಯಾವ ಕಾಲದಲ್ಲಿ ಮಾಡಬೇಕು ಅಂತ ಪರಮಾತ್ಮ ಹೇಳಿದಾನೋ ಆ ಕಾಲದಲ್ಲಿ ಧಾರಣ ಮಾಡಬೇಕು. ಜೊತೆಗೆ ಮತ್ತೆ ಇನ್ನು ದಿವಸದಲ್ಲೂ ಕೂಡ ನಾವು ಶೀತಲ ಮುದ್ರಾ ಅಂತ ಅರ್ಥ ಏನು? ಮತ್ತೆ ಸುದರ್ಶನ ಮಂತ್ರದಿಂದ ತಾಪ ಹೊಂದಿರತಕ್ಕಂತಹ ಮುದ್ರಿಕೆಗಳನ್ನು ನಮ್ಮ ಮನೇಲಿ ದಿವಸ ಇಟ್ಟುಕೊಂಡು, ದಿವಸ ಕಾಯಿಸೋದು ಅಂತ ಅರ್ಥ ಅಲ್ಲ, ಕಾಯಿಸಿ ಸಂಸ್ಕಾರ ಮಾಡಿರ್ತಕ್ಕಂಥ ಮುದ್ರಿಕೆಗಳನ್ನು ಇಟ್ಟುಕೊಂಡು ನಿತ್ಯದನ್ನು ಧಾರಣ ಮಾಡಬೇಕು. ದೇವರ ಆಯುಧಗಳನ್ನು ಅಂತ ಗೋಪೀಚಂದ್ರನ ಮೃತ್ತಿಕೆಯಿಂದ ಆ ಒಂದು ಆಯುಧಗಳನ್ನು ಚಿಹ್ನಿತವನ್ನಾಗಿ ಮಾಡ್ಕೋಬೇಕು. ಅದನ್ನು ಪರಮಾತ್ಮ ಹೇಳ್ತಾ ಬರ್ತಾನೆ. ಇದು ದಿವಸ ಮಾಡ್ತಕ್ಕಂಥದ್ದು. ಅವಾಗವಾಗ ವರ್ಷಕ್ಕೊಮ್ಮೆನೋ ಅಥವಾ ಸಂಸ್ಕಾರಗಳು ಮಾಡ್ಕೋಬೇಕಾದ್ರೆ ಅಥವಾ ಗುರುಗಳ ಉಪಸತ್ತಿ ಆದಾಗ ಮಾಡ್ತಕ್ಕಂಥ ನಿತ್ಯವಾದ ಕರ್ಮ ಅಂತಂದರೆ ಯಾವುದು? ತಪ್ತ ಮುದ್ರಿಕೆಗಳು. ನಿತ್ಯ ಅಂದರೆ ದಿವಸ ಅಂತ ಅರ್ಥ ಅಲ್ಲ, ವರ್ಷಕ್ಕೊಮ್ಮೆ ಆದರೂ ಕೂಡ ಅವಶ್ಯವಾಗಿ ತಪ್ತ ಮುದ್ರಿಕೆಗಳನ್ನು ಧಾರಣ ಮಾಡಬೇಕು. ನಿತ್ಯದಲ್ಲೂ ಕೂಡ ಆ ಸುದರ್ಶನ ಹೋಮದಿಂದ ತಾಪಿತವಾಗಿರ್ತಕ್ಕಂತಹ ಯಾವ ಮುದ್ರಿಕೆಗಳನ್ನು ದಿವಸ ನಾವು ಇಟ್ಕೊಂಡಿರ್ಬೇಕದು, ಇಟ್ಕೊಂಡು ಅದನ್ನೇ ಧಾರಣ ಮಾಡಬೇಕು. ಯಾವುದೋ ಪಾಪ ತೊಗೊಂಬರ್ತಾರೆ ಹೊಸದಾಗಿರ್ತಕ್ಕಂಥ ಮುದ್ರೆ, ಎಲ್ಲೋ ಅಂಗಡಿಲಿ ಸಿಕ್ತು ಅಂತ ಸುಮ್ಮನೆ ಹಚ್ಕೊಂಡ್ಬಿಡೋದಲ್ಲ, ಮತ್ತು ಅದಕ್ಕೆ ಸಂಸ್ಕಾರ ಆಗಿರಬೇಕು. ಅಲ್ಲಿ ವಿಶೇಷವಾಗಿ ದೇವತೆಗಳ ಪರಮಾತ್ಮನ ಸಂಧಾನ ಬರಬೇಕು ಅಂತಂದರೆ ಅದನ್ನು ಸುದರ್ಶನ ಹೋಮವನ್ನು ಮಾಡಿ ಅದರಲ್ಲಿ ಚಕ್ರಾದ ಆಯುಧಗಳ ಮಂತ್ರದಿಂದ ಅದಕ್ಕೆ ತಾಪವನ್ನು ಕೊಟ್ಟು, ಅರ್ಥಾತ್ ಅದನ್ನು ಸುಟ್ಟು ಆಮೇಲೆ ಅದರಲ್ಲಿ ವಿಶೇಷವಾಗಿ ವಿಷ್ಣು ಮೊದಲಾಗಿರ್ತಕ್ಕಂತಹ ಆ ಪರಮಾತ್ಮನ ಸನ್ನಿಧಾನವನ್ನು ಕಲ್ಪಿಸಿಕೊಂಡು ಅದನ್ನು ನಿತ್ಯ ಧಾರಣ ಮಾಡಬೇಕು. ಇಲ್ಲ ಅಂದರೆ ಅದು ಫಲ ಇಲ್ಲ. ಅದಕ್ಕೋಸ್ಕರ ಅಂಗಡಿಲಿ ಸಿಗತ್ತೆ ಸುಮ್ಮನೆ ಹಚ್ಕೊಳ್ತೀವಿ ಅಂದರೆ ಫಲ ಇಲ್ಲ. ತಾಪಿಸಿನೇ ಅದನ್ನು ಸುಟ್ಟೆ, ಯಾವುದರಲ್ಲಿ? ಮತ್ತೆ ಸುದರ್ಶನ ಹೋಮದ ಅಗ್ನಿಯಲ್ಲಿ ಅದನ್ನು ಸುಟ್ಟೇ ನಾವು ಧಾರಣ ಮಾಡಬೇಕು. ಅವಾಗ ಅಲ್ಲಿ ಸಂಧಾನ ಬರ್ತದೆ.
ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದ ಅದನ್ನು ಹೇಗೆ ಧಾರಣ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಮೊದಲಿಗೆ ಗೋಪೀ ಚಂದನವನ್ನು ನೀರನ್ನು ಎಡಗೈಗೆ ಹಾಕ್ಕೊಂಡು ಕಡೆಯ ಪಕ್ಷ ಗಾಯತ್ರಿ ಮಂತ್ರದಿಂದ ಆ ಗೋಪೀ ಚಂದನವನ್ನು ತೆಯ್ಯಬೇಕಂತ. ಮತ್ತೆ ಗಾಯತ್ರ್ಯ ಅಥವಾ ಮೂಲಮಂತ್ರೇಣ ಪ್ರಯತ್ನತಃ. ಏನೋ ಪುರುಷರು ಗಾಯತ್ರಿ ಹೇಳ್ತಾರೆ, ಸ್ತ್ರೀಯರೇನು ಮಾಡಬೇಕು? ನಾರಾಯಣನ ಸ್ಮರಣೆ ಮಾಡಿಕೊಂಡು ನಾವು ಆ ಒಂದು ಗೋಪೀ ಚಂದನವನ್ನು ತೆಯ್ಯಬೇಕು ಅಂತ ಪರಮಾತ್ಮ ಹೇಳಿದ. ಮತ್ತೆ ಪುರುಷರು ಗಾಯತ್ರಿ ಮಂತ್ರದಿಂದ, ಸ್ತ್ರೀಯರು ಶ್ರೀಂ ನಾರಾಯಣಾಯ ನಮಃ ಶ್ರೀಂ ಎಂಬತಕ್ಕಂಥ ಈ ಒಂದು ಆ ನಾಮಗಳಿಂದ ಚೆನ್ನಾಗಿ ಅದನ್ನು ಭಕ್ತಿಯಿಂದ ತೆಯ್ತಾ ಅದನ್ನು ನಾವು ಮೃದೇನ ಗೃಹೀಯ ದ್ವಾರಕಾ ಮೃತ್ಸ್ನ್ಯಾಂ ಅಯಂ ಸಂಪೂರ್ಣ ತೇಜಸಾಂ ಅಂಥ ಮೃತ್ತಿಕೆಯನ್ನು ಕೂಡ ನಿನ್ನೆ ಹೇಳಿದಂತೆ ಯಾವ್ಯಾವ ಬೆರಳಲ್ಲಿ ಹಚ್ಕೊಂಡ್ರೆ ಏನೇನು ಪುಣ್ಯ ಬರುತ್ತೆ ಅಂತ ಹೇಳಿದನ ಪರಮಾತ್ಮ. ವಿಶೇಷವಾಗಿ ತೋಲ್ ಬೆರಳು ಇದರಿಂದ ಹಚ್ಕೊಳ್ಳೋದ್ರಿಂದ ಮೋಕ್ಷಪ್ರದ ಅಂಥೇಳಿ ಈ ಬೆರಳಿಂದ ಹಚ್ಕೊಳ್ಳೋದೇ ಪದ್ಧತಿ ವಿಶೇಷವಾಗಿ. ಆದ್ದರಿಂದ ಆ ಬೆರಳಿಂದ ಹಚ್ಕೋಬೇಕು. ಮೊದಲಿಗೆ ಊರ್ಧ್ವಪುಂಡ್ರ ಹಣೆಗೆ ಲಲಾಟದಿಂದ ಆರಂಭಿಸಿಕೊಂಡು 12 ನಾಮಗಳನ್ನು ಕೂಡ ವಿಶೇಷವಾಗಿ ಪುರುಷರು ಧಾರಣೆಯನ್ನು ಮಾಡಬೇಕು. ಸ್ತ್ರೀಯರು ಗದಾನಾರಾಯಣವನ್ನು ಕೂಡ ಧಾರಣೆ ಮಾಡಬೇಕು. ಆ ಕ್ರಮವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತು ಅತಿ ಭಕ್ತ್ಯ, ಬಹಳ ಭಕ್ತಿಯಿಂದ ತ್ವಯಾ ಸ್ಪೃಷ್ಟ ಗಮಿಷ್ಯಾಮಿ ವಿಷ್ಣುಲೋಕಂ ಸನಾತನಂ. ಎಂಥ ಗೋಪೀಚಂದನ, ಎಂಥ ಮುದ್ರಿಕೆಗಳು ಅಂತಂದರೆ ನಿನ್ನದೇ ಆದ ಪಾದದ ಧೂಳಿ ಗೋಪೀಚಂದನ, ನಿನ್ನದೇ ಆಯುಧಗಳು ಶಂಖ ಚಕ್ರ ಗದಾ ಪದ್ಮ ನಾರಾಯಣ, ಈ ಪಂಚ ಆಯುಧಗಳು ಜೊತೆ ಗೋಪೀಚಂದನ. ಇದನ್ನು ನಾನು ಧಾರಣೆ ಮಾಡೋದ್ರಿಂದ ನನಗೆ ನಿನ್ನ ಲೋಕ ಆಗಲಿ ಅಂತನ್ನೋ ಕಾರಣಕ್ಕೆ ನಿತ್ಯ ಹಚ್ಕೊಳ್ತಾ ಇದ್ದೀನಿ ಅಂತನೋ ಅನುಸಂಧಾನ ಇರಲಿ. ಆ ಅನುಸಂಧಾನ ಪೂರ್ವಕವಾಗಿ ನಾವು ಅದನ್ನು ಹಚ್ಕೋಬೇಕಂತ. ಇತಿತಾಂ ಪ್ರಾರ್ಥಯೇತ್, ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಗೋಪೀಚಂದನವನ್ನು ಕೂಡ ಗೋಪೀಚಂದನ ಪಾಪಘ್ನ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿದೋ ಭವ. ಈ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಮೊದಲಿಗೆ ಹಚ್ಕೋಬೇಕಾದ ಗೋಪೀಚಂದನ ಎಂಥದ್ದು ಪಾಪಘ್ನ, ಎಲ್ಲ ಪಾಪಗಳನ್ನು ಕೂಡ ಸುಟ್ಟು ಹಾಕಿಬಿಡ್ತದೆ. ಅಂಥ ಉತ್ತಮವಾದ ಶಕ್ತಿ ಉಳ್ತಕ್ಕಂಥದ್ದು ಗೋಪೀಚಂದನ. ಜೊತೆಗೆ ಚಕ್ರಾಂಕಿತ, ಚಕ್ರ ಮೊದಲಾಗಿರ್ತಕ್ಕಂಥ ಆಯುಧಗಳು ಅದೂ ಕೂಡ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪಗಳನ್ನು ಕಳೀತಾವೆ ಅಂತನ್ನೋ ಕಾರಣಕ್ಕೆ ನಿನ್ನ ಧಾರಣೆ ಮಾಡ್ತಾ ಇದ್ದೀನಿ. ಇದರಿಂದ ಧಾರಣ ಮಾಡೋದ್ರಿಂದ ಮುಕ್ತಿದೋ ಭವ, ಆ ಮೋಕ್ಷ ಮಾರ್ಗ ನನಗೆ ಬೇಗ ಸಿಗುವಂತಾಗಲಿ ಅಂತ ನಿತ್ಯ ಪ್ರಾರ್ಥನೆ ಮಾಡಿಕೊಂಡೇ ಹಚ್ಕೋಬೇಕು, ಸುಮ್ಮನೆ ಹಚ್ಕೊಳ್ಳೋದಲ್ಲ. ಮತ್ತು ಹೀಗೆ ನಾವು ಅದನ್ನು ಗೋಪೀಚಂದನ ತೆಗೆದು ಅದಕ್ಕೆ ನಮಸ್ಕಾರ ಮಾಡಿ ಹಚ್ಕೋಬೇಕು, ನಾವು ಪ್ರಾರ್ಥನೆ ಮಾಡಿಕೊಂಡು. ಈ ರೀತಿಯಾಗಿ ನಾವು ಹಚ್ಕೋಬೇಕು ಅಂತ ಪರಮಾತ್ಮ ಹೇಳ್ತಾ, ಇನ್ನು ಸುದರ್ಶನಾದಿ ಆ ಆಯುಧಗಳ ಮಂತ್ರವನ್ನು ನಮಗೆ ಗೊತ್ತಿರ್ತದೆ. ಆದರೂ ಕೂಡ ದೇವರೇ ಹೇಳಿದ್ದದು ವರಾಹ ಪುರಾಣದ ಸುದರ್ಶನ ಮಹಾಜ್ವಾಲ. ನಾಳೆ ತಪ್ತ ಮುದ್ರಾಂತಿಕತೆಗಳನ್ನು ಧಾರಣ ಮಾಡ್ಕೋಬೇಕಾದ್ರೆ ಇದೇ ಆ ಮಂತ್ರವನ್ನು, ಆ ಸ್ತೋತ್ರವನ್ನು ಪ್ರಾರ್ಥನೆ ಮಾಡಬೇಕು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಸುದರ್ಶನ ಎಂಬತಕ್ಕಂಥ ಯಾವ ಪರಮಾತ್ಮನ ಚಕ್ರ ಇದೆಯಲ್ಲ ಅದು ಮಹಾಜ್ವಾಲ. ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ಸುಡ್ತಕ್ಕಂಥ ಉತ್ತಮವಾದ ಜ್ವಾಲೆ ಹೇಗಿದೆಯೋ ಅಂಥ ಜ್ವಾಲೆ ನಮ್ಮ ಸುದರ್ಶನ ಚಕ್ರದಲ್ಲಿದೆ. ಅಷ್ಟೇ ಅಲ್ಲ, ಆ ಸುದರ್ಶನ ಚಕ್ರ ಏನು ಮಾಡ್ತದೆ? ನಮ್ಮ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ, ಬರೀ ನಮ್ಮ ಪಾಪಗಳನ್ನು ಅಷ್ಟೇ ಸುಡೋದಿಲ್ಲ, ಅದು ನಾವು ನಿತ್ಯದಲ್ಲೂ ಕೂಡ ಅಜ್ಞಾನದಿಂದ ಪಾಪಗಳನ್ನು ಮಾಡ್ತಾನೇ ಇರ್ತೀವಿ. ನಮ್ಮ ಕಣ್ಣೆಲ್ಲವೂ ಕೂಡ ಕುರುಡಾಗಿದೆ. ಯಾಕೆ? ಅಜ್ಞಾನದಿಂದ. ಯಾವುದು ಪರಮಾತ್ಮ ನಮಗೆ ಕಾಣೋದಿಲ್ಲ, ನಾನು ಯಾರು ಅಂತ ನಮಗೆ ಗೊತ್ತಿಲ್ಲ, ಪರಮಾತ್ಮ ನನ್ನ ಮಧ್ಯದಲ್ಲಿರ್ತಕ್ಕಂಥ ಪ್ರಪಂಚದ ತಿಳುವಳಿಕೆ ಇಲ್ಲ. 3 ರೀತಿಯಾದ ಅಜ್ಞಾನ. ಮತ್ತು ಅದರಲ್ಲೂ ಕೂಡ ಸಗುಣಾಚ್ಛಾದಕ, ಪರಮಾಚ್ಛಾದಕ, ಸರ್ವಾಚ್ಛಾದಕ ಅಂತ ಶಾಸ್ತ್ರೀಯ ವಿಷಯದಲ್ಲಿ ಹೇಳುವಂತೆ ಎಲ್ಲವನ್ನೂ ಕೂಡ ನಮ್ಮ ಕಣ್ಣಿಂದ ಮುಚ್ಚಿಡ್ತಕ್ಕಂಥದ್ದು ಯಾವುದು? ಅಜ್ಞಾನ. ಆ ಅಜ್ಞಾನದೇ ನಮಗೆ ಕಣ್ಣಿನ ಪೊರೆ ಆಗಿಬಿಟ್ಟಿದೆ. ಕಣ್ಣು ಸರಿಯಾಗಿ ಯಾವುದನ್ನು ನೋಡಬೇಕೋ ನೋಡ್ತಾ ಇಲ್ಲ. ಅಂಥ ಅಜ್ಞಾನವೇ ಕೂಡ ಕಣ್ಣಿನಲ್ಲಿ ಅದು ಚೆನ್ನಾಗಿ ಸನ್ನಿಧಾನವನ್ನಿಟ್ಟು ನಮ್ಮ ಕಣ್ಣು ಕಾಣಂತೆ ಆಗಿದೆಯಲ್ಲ, ಅಂಥ ಅಜ್ಞಾನವನ್ನು ನೀ ನಾಶ ಮಾಡು ಅಂತ ಪರಮಾತ್ಮನ ಮಾರ್ಗವನ್ನು ತೋರಿಸು. ಪರಮಾತ್ಮ ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಆ ಪರಮಾತ್ಮನ ಕುರಿತಾದ ಜ್ಞಾನವನ್ನು ಕೊಡಿಸು ಅಂತ ಪ್ರಾರ್ಥನೆ ಮಾಡ್ತಾ
ಆ ಸುದರ್ಶನ ಆಯುಧಗಳನ್ನು, ವಿಶೇಷವಾಗಿ ಚಕ್ರಾಯುಧವನ್ನು ಧಾರಣ ಮಾಡಬೇಕು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ. ಎಂಥ ಪ್ರಭಾ ಅದು, ಕೋಟಿ ಸೂರ್ಯರಿಗೆ ಸಮವಾಗಿರ್ತಕ್ಕಂಥ ಕಾಂತಿ ಉಳ್ತಕ್ಕಂಥದ್ದು ಆ ಸುದರ್ಶನ ಚಕ್ರ. ಅಷ್ಟೇ ಅಲ್ಲ, ಮತ್ತೆ ನಮ್ಮೆಲ್ಲ ರೀತಿಯಾದ ಅಜ್ಞಾನಗಳು, ಅಂಧಕಾರಗಳು ಎಲ್ಲ ಪರಿಹಾರವನ್ನು ಮಾಡಿ ಪರಮಾತ್ಮನ ಮಾರ್ಗವನ್ನು ತೋರಿಸು. ಕುರುಡರಿಗೆ ಮಾರ್ಗ ಗೊತ್ತಾಗೋದಿಲ್ವ ತಾನೇ? ಯಾರಿಗೆ ಗೊತ್ತಾಗುತ್ತೆ? ಯಾರ ಕಣ್ಣಿದೆ ಅವ್ರಿಗೆ ಗೊತ್ತಾಗ್ತದೆ. ನಮ್ಮ ಕಣ್ಣು ಯಾವಾಗ ಬರ್ತದೆ ಅಂದರೆ ಆ ಸುದರ್ಶನ ಚಕ್ರವನ್ನು ಧಾರಣ ಮಾಡಿದಾಗ. ಎಂಥ ಕಣ್ಣು! ಮತ್ತೆ ಪರಮಾತ್ಮನ ಮಾರ್ಗವನ್ನು ನೋಡ್ತಕ್ಕಂಥ ಕಣ್ಣು. ಅಂಥ ಕಣ್ಣು ಕೂಡ ನಮಗೆ ಬಂದು ಆ ಪರಮಾತ್ಮನ ಮಾರ್ಗ ಕಣ್ಣಿಗೆ ಕಂಡು ಆ ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಕ್ಕಂಥ ಅದ್ಭುತವಾದ ಫಲವನ್ನು ಕೊಡೋದು ಯಾವುದು ಅಂದರೆ ಪರಮಾತ್ಮನ ಚಕ್ರಾಯುಧವನ್ನು ನಾವು ಧಾರಣ ಮಾಡೋದರಿಂದ. ಆ ಶ್ಲೋಕವನ್ನು ನಾವು ಉಚ್ಚಾರಣೆ ಮಾಡ್ತಾ ಅನುಸಂಧಾನಪೂರ್ವಕವಾಗಿ ಭಕ್ತಿಯಿಂದ ಇದು ಪರಮಾತ್ಮನ ಕೈಲಿರ್ತಕ್ಕಂಥ ಚಕ್ರ ಅಂತ ಸ್ಮರಣೆ ಮಾಡಿಕೊಂಡು ನಾವು ಧಾರಣವನ್ನು ಮಾಡಬೇಕು ಅಂತ ವರಾಹದೇವರು ಹೇಳ್ತಾ ಇದ್ದ. ಇದರ ಮೇಲೆ ಶಂಕಾಯುಧವನ್ನು ಧಾರಣ ಮಾಡಬೇಕಲ್ಲ. ಪಾಂಚಜನ್ಯ ನಿಜದ್ವಾನ ತ್ವಸ್ತಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರಂ ಸಂಸಾರ ಅರ್ಣವಪಾತಿನಂ ಅಂತ ಶಂಕಾಯುಧವನ್ನು ಧಾರಣ ಮಾಡು. ಪಾಂಚಜನ್ಯ ಅಂತ ಹೆಸರು. ಎಂಥ ಪಾಂಚಜನ್ಯ ಅದು! ಮತ್ತು ಪಂಚಜನ ಎಂಬತಕ್ಕಂಥ ಅಸುರನನ್ನು ಕೊಂದು ತಾನು ಸಂಪಾದನೆ ಮಾಡಿದ ಪರಮಾತ್ಮನ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ತನ್ನ ಆಯುಧ ರೂಪದಲ್ಲಿ ಇದ್ದಾಳೆ. ಪರಮಾತ್ಮನ ಆಯುಧ ಯಾವುದು? ಶಂಖ. ಲಕ್ಷ್ಮೀದೇವಿನೇ ಸಕಲ ವೇದಕ್ಕೆ ಅಭಿಮಾನಿಯಾಗಿ ತಾನು ಆ ಶಂಖದಲ್ಲಿ ಸನ್ನಿಹಿತಳಾಗಿರ್ತಾಳೆ. ಅಂತಹ ಪಾಂಚಜನ್ಯ ಎಂಬತಕ್ಕಂಥ ಹೆಸರಿನ ಆ ಶಂಖವನ್ನು ನಾವು ಧಾರಣ ಮಾಡೋದ್ರಿಂದ ಏನಾಗ್ತದೆ? ಮತ್ತೆ ನಿಜಧ್ವಾನ. ಧ್ವಾನ ಅಂದರೆ ಅದರ ಧ್ವನಿ. ಆ ಶಂಖದ ಧ್ವನಿಯಿಂದ ಎಲ್ಲ ಅಸುರರು ಕೂಡ ದೂರ ಓಡಿಬಿಡ್ತಾರೆ. ಹೇಗೆ ಅಂತಂದರೆ, ನಾವು ಶಂಖ ಪೂಜೆಯನ್ನು ಮಾಡಬೇಕಾದ್ರೆ ದೇವ ಪೂಜಾ ಕಾಲದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಎಂಥದ್ದು? ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಅಂತ. ನಮ್ಮೆಲ್ಲ ರೀತಿಯಾಗಿರ್ತಕ್ಕಂಥ ಪಾಪಗಳನ್ನು ಕಳೆಯೋದಷ್ಟೇ ಅಲ್ಲ, ಪಾಪವನ್ನು ಮಾಡಿಸ್ತಕ್ಕಂಥವ್ರು ಯಾರು? ಅಸುರರು. ನಮ್ಮೊಳಗಿರ್ತಕ್ಕಂಥ ಅನೇಕ ಅಸುರರು ನಿತ್ಯ ಪಾಪ ಮಾಡು ಅಂತ ಪ್ರೇರಣೆ ಮಾಡ್ತಾ ಇರ್ತಾರೆ. ಅಸುರರು ಹೋಗೋದು ಹೊರತು ನಮಗೆ ಪಾಪ ಮಾಡೋ ಪ್ರವೃತ್ತಿ ಬಿಟ್ಟು ಹೋಗೋದಿಲ್ಲ. ಆದ್ದರಿಂದ ಅಸುರನ್ನು ಓಡಿಸ್ಬೇಕು ಅಂದರೆ ಏನು ಮಾಡಬೇಕು? ಪರಮಾತ್ಮನ ಕೈಲಿರ್ತಕ್ಕಂಥ ಶಂಖವನ್ನು ನಾವು ಮೈ ಮೇಲೆ ಧಾರಣ ಮಾಡಬೇಕು. ಅಂಥ ಆ ಶಂಖ ಏನು ಮಾಡ್ತದೆ? ಮತ್ತೆ ಅದರ ಧ್ವನಿಯಿಂದಲೂ ಅಷ್ಟೇ. ಗರ್ಭ ದೇವಾರಿ ನಾರೀಣಾಂ ವಿದ್ರವಂತೆ ದಶೋದಿಶ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಅಂತ ಆ ಶಂಖದ ಸ್ತೋತ್ರವನ್ನು ಮಾಡ್ತೀವಿ ನಾವು ದೇವಪೂಜಾ ಕಾಲದಲ್ಲಿ. ಯಾವ ಪರಮಾತ್ಮನ ಕೈಲಿರ್ತಕ್ಕಂಥ ಶಂಖದ ಧ್ವನಿ ಮೊಳಗಿದ್ರೆ ಸಾಕಂತ. ಅದರಿಂದ ಯಾರೂ ಕೂಡ ದೇವತೆಗಳ ಶತ್ರುಗಳಾದ ಅಸುರರ ಹೆಂಡಂದ್ರೆ ಏನಾದರೂ ಕೂಡ ಗರ್ಭಿಣಿನಾಗಿದ್ದರೆ ಆ ಗರ್ಭ 1000 ಹೋಳಾಗ್ತದೆ. ಅಂಥ ಪವರ್ಫುಲ್ ಅದು. ಆ ರೀತಿಯಾಗಿ ಅಸುರನ್ನು ಸೀಳಿ ಹಾಕ್ತಕ್ಕಂಥ ಶಕ್ತಿ ಉಳ್ಳದ್ದು ಯಾವುದು? ಪರಮಾತ್ಮನ ಕೈಲಿರ್ತಕ್ಕಂಥ ಶಂಖ. ಅಂಥ ಉತ್ತಮವಾದ ಶಂಖವನ್ನು ಮೈ ಮೇಲೆ ನಾನು ಧಾರಣ ಮಾಡಿಸ್ಕೊಳ್ತಾ ಇದ್ದೀನಿ, ನಾನು ಹಚ್ಕೊಳ್ತಾ ಇದ್ದೀನಿ ನಿತ್ಯದಲ್ಲೂ ಕೂಡ ಅಂತ ಭಕ್ತಿಯಿಂದ ನಾವು ಹಚ್ಕೊಳ್ಳೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಶತ್ರುಗಳು ಯಾರು? ಅಸುರರು. ಅವರೆಲ್ಲರ ನಾಶ ಆಗ್ತದೆ. ಇಂತಹ ತ್ರಾಹಿಮಾಂ ಪಾಪಿನಂ ಘೋರಂ, ಘೋರವಾದ ಪಾಪಗಳು ನಿತ್ಯ ಮಾಡ್ತಾ ಇರ್ತೀವಿ. ವಿಜೇಂದ್ರ ಸ್ವಾಮಿಗಳು ಒಂದು ಸ್ತೋತ್ರ ಮಾಡಿದ್ದಾರೆ, ಪಾಪ ವಿಮೋಚನ ಸ್ತೋತ್ರ ಅಂತ. ಅವರಂತಾರೆ, ನಮಗೆ ಸಮಾನವಾಗಿ ಮಾಡ್ತಕ್ಕಂಥ ಪಾಪಿಟ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ಮತ್ಸಮೋ ಪಾಪಿ ನಾಸ್ತಿ 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 ಅಂತಂತಾರೋ. ಅವರೆಲ್ಲ ಪಾಪಿಷ್ಠರು, ನಾವು ಪಾಪಿಗಳು ಅಂತ ಇಷ್ಟು ಪಾಪ ಮಾಡ್ತಾ ಇರ್ತೀವಿ ನಿತ್ಯದಲ್ಲೂ ಅಂತ ನಮಗೆ ಸೂಚನೆಯನ್ನು ಕೊಡ್ತಾರೆ ಆ ಸ್ತೋತ್ರದಲ್ಲಿ. ಎಷ್ಟು ಪಾಪ ಮಾಡ್ತೀವಿ ನಾವು ನಿತ್ಯದಲ್ಲೂ ಕೂಡ. ನಮಗೆ ಹೇಗಿದೆ ಪ್ರವೃತ್ತಿ ಅಂದರೆ, ದಿವಸ ಪಾಪ ಮಾಡದೆ ಹೋದರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಾಪವನ್ನು ಮಾಡಲಿಕ್ಕೆ ನಮ್ಮಲ್ಲಿ ಪ್ರವೃತ್ತಿ ಇರ್ತದೆ. ಹಾಗೆ ನಾವು ತಪ್ಪುಗಳನ್ನು ಮಾಡದೆ ಒಂದು ದಿವಸ ಅಲ್ಲ, ಒಂದು ಕ್ಷಣ ಕಳೀಲಿಕ್ಕೆ ಸಾಧ್ಯ ಇಲ್ಲ. ವಿಜೇಂದ್ರ ಸ್ವಾಮಿಗಳು ಹಾಗೆ ಹೇಳ್ತಾರೆ ಪಾಪ ವಿಮೋಚನ ಸ್ತೋತ್ರದಲ್ಲಿ. ಇಂಥ ನಿತ್ಯದಲ್ಲೂ ಕೂಡ ಪಾಪಗಳನ್ನು ಮಾಡ್ತಾ 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 ಕಡೆಗೇನು ಪಾಪ ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಯಮದೇವ್ರ ಹತ್ರ ಹೋಗಿ ನಿಂತಾಗ ಯಮದೇವ್ರು ಕೇಳ್ತಾರಂತೆ, ನೋಡಪ್ಪ ನಿನ್ನ ಲಿಸ್ಟ್ ಕೊಡ್ಲಾ ಪಾಪ ಎಷ್ಟು ಮಾಡಿದ್ದಿ ಅಂತ. ಚಿತ್ರಗುಪ್ತರನ್ನು ಕರೆಸಿ ಲಿಸ್ಟ್ ಹೇಳ್ತಾರಂತೆ. ಏನು ಮಾಡದೆ ಸುಮ್ಮನೆ ಕೂತಿದ್ದೆ ಒಂದು ಪಾಪ ಅಂತ.
ದೇವರಿಂಥ ವೈಷ್ಣವ ದೇಹವನ್ನು ಕೊಟ್ಟಿದ್ದಾನಲ್ಲ, ಏನು ಕೇಳ್ದಿ, ಏನು ನೋಡ್ದಿ, ಏನು ಬಾಯಿಂದ ಅಂದಿ, ಏನು ಮಾಡಿಲ್ಲ. ಅದಕ್ಕೋಸ್ಕರ ನಿನಗೂ ಕೂಡ ನಾವೇನೂ ಮಾಡಲ್ಲ, ನೀವು ನರಕಕ್ಕೆ ಹಾಕಿ ಚೆನ್ನಾಗಿ ನಿನ್ನ ಪ್ರಾಶ್ಚಿತ್ತ ಮಾಡಿಸ್ತೀವಿ. ಇಂಥ ಉತ್ತಮವಾದ ವೈಷ್ಣವ ಶರೀರವನ್ನು ಕೊಟ್ಟಿದ್ರೂ ಕೂಡ ಸಾರ್ಥಕ ಮಾಡಿಕೊಳ್ಳಿಲ್ಲ ಅಲ್ವಾ, ಅದಕ್ಕೋಸ್ಕರ ನನಗೆ ಶಿಕ್ಷೆ ಅಂತ ಯಮದೇವರು ಅಂತಾನೆ. ಆ ಕಾರಣದಿಂದ ನಾವು ಪಾಪ ಎಷ್ಟು ಮಾಡಿದ್ದೀವಿ ಅಂತಂದರೆ ಕಾಯ, ವಾಕ್, ಮಾನಸಿಕ. ನಾವು ಬಾಯಿಂದ, ಕಣ್ಣಿಂದ, ಕೈ ಕಾಲುಗಳಿಂದ ಮಾಡೋ ಪಾಪ ಬೇರೆ, ಅದನ್ನೆಲ್ಲ ಲಿಸ್ಟ್ ಕೊಡ್ತಾರೆ ಅಲ್ಲಿ. ಕಣ್ಣಿಂದ ನೋಡಬಾರ್ದನ್ನೇ ನೋಡ್ತಾ ಇರ್ತೀವಿ, ಕಿವಿಯಲ್ಲಿ ಕೇಳಬಾರ್ದನ್ನೇ ಕೇಳ್ತಾ ಇರ್ತೀವಿ. ಅದೇ ರುಚಿ ನಮಗೆ. ಎಲ್ಲ 24 ತಾಸು ನಾಳೆ ಏಕಾದಶಿ ಇದೆ, ಉಪವಾಸ, ದೇವ್ರ ಹತ್ರನೇ ಇರಬೇಕು, ಯಾವಾಗಲೂ ದೇವ್ರ ಬಗ್ಗೆನೇ ಕೇಳ್ತಾ ಇರಬೇಕು, ದೇವ್ರ ಹತ್ರನೇ ಇರಬೇಕು, ದೇವ್ರನ್ನೇ ಸ್ಮರಣೆ ಮಾಡ್ತಾರೆ ಏಕಾದಶಿ ಅಂದರೆ. ನಾವು ಹಾಗೆ ಮಾಡ್ತೀವೇನು ಮತ್ತೆ? ಏಕಾದಶಿ ಅಂದರೆ ಸಾಕು. ಏಕಾದಶಿ ದಶಮಿ ರಾತ್ರಿ ನಿದ್ದೆ ಮಾಡಿದವರು ಕೆಲವರು ಪಾಪ ದ್ವಾದಶಿ ಹೇಳ್ತಾರೆ. ಆ ರೀತಿ ನಿದ್ರೆ ಮಾಡೋ ಪ್ರವೃತ್ತಿ ಕೆಳಗಿರ್ತದೆ. ಅಂತಹ ನಾವು ಪರಮಾತ್ಮನ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಏಕಾದಶಿ. ಇವತ್ತು ಏನೂ ಇಲ್ಲ, ಮತ್ತೆ ಊಟ ಇಲ್ಲಲ್ಲ, ಮತ್ತೆ ಅಡುಗೆ ಮಾಡೋದಿಲ್ವಲ್ಲ, ರಜಾ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಕೂತಿರ್ತೀವಿ, ಸಾಂಸಾರಿಕ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೀವಿ, ಲೌಕಿಕತೆ. ಆದರೆ ಪರಮಾತ್ಮನ ಕುರಿತಾದ ಕೆಲಸ ಹೆಚ್ಚು ಮಾಡಬೇಕು ಅವತ್ತು ಉಪವಾಸದ ದಿವಸ. ನಾವು ಅದನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಪ್ರವೃತ್ತಿ ಇಲ್ಲ ನಮಗೆ. ನಮ್ಮ ಪ್ರವೃತ್ತಿ ಏನಿದ್ರೂ ಕೂಡ ಸಂಸಾರದಲ್ಲೇ ಪ್ರವೃತ್ತಿ. ಆಗ ನಾವು ಕೂಡ ಸಂಸಾರದಲ್ಲೇ ಪ್ರವೃತ್ತಿ ಇಟ್ಟುಕೊಂಡಿದ್ರೆ ನಮಗೊಂದಲ್ಲ, ಕ್ಷಣ ಕ್ಷಣಕ್ಕೂ ಅನೇಕ ಪಾಪಗಳ ಸಂಘಟನೆ ಆಗ್ತಾ ಇರ್ತದೆ. ಇಷ್ಟೆಲ್ಲ ಪಾಪ ಅದು ನಾಶ ಆಗಬೇಕು ಅಂದರೆ ಪರಮಾತ್ಮನ ಇದೆರಡೂ ಆಯುಧಗಳನ್ನು ನಾವು ಧಾರಣ ಮಾಡಬೇಕು. ಆ ಧಾರಣ ಮಾಡೋದ್ರಿಂದ ಅಜ್ಞಾನ ಅಂಧಸ್ಯ ಮೇನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶ್ಯ ತ್ರಾಹಿಮಾಂ ಪಾಪಿನಂ ಘೋರಂ ಸಂಸಾರಾಣವ ಪಾತ್ಮಂ. ನಮ್ಮ ಪಾಪಗಳು ಕೂಡ ಅನಂತ ಇದ್ದಾವೆ. ಅನಂತ ಪಾಪಗಳನ್ನು ಕೂಡ ವಿಶೇಷವಾಗಿ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಶಂಖ ಎಂಬತಕ್ಕಂಥ ಆಯುಧವನ್ನು ಧಾರಣ ಮಾಡಬೇಕು. ಈ ಮಂತ್ರದಿಂದ ಅಂತ ನಾಳೆ ತಪ್ತ ಮುದ್ರಾಂಕಿತೆಯನ್ನು ನೀವು ಗುರುಗಳ ಕಡೆಯಿಂದ ಧಾರಣ ಮಾಡಿಸ್ಕೊಳ್ತೀರಲ್ಲ, ಈ ಅನುಸಂಧಾನ ಇರಲಿ. ಸಾಕ್ಷಾತ್ ಪರಮಾತ್ಮನ ಕೈಯಲ್ಲಿರತಕ್ಕಂಥ ಆಯುಧಗಳಿದು. ಒಂದಂತೂ ನಮಗೆ ಪರಮಾತ್ಮನ ಮನೆಯನ್ನು ತೋರಿಸೋದು. ಎರಡನೇದ್ದು ಮತ್ತೆ ಪರಮಾತ್ಮನ ಮನೆಗೆ ಹೋಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವ ಕಲ್ಮಶಗಳಿದ್ದಾವಲ್ಲ, ಅಸುರರಿದ್ದಾರಲ್ಲ, ಎಲ್ಲ ಅಸುರ ಬಾಧೆಯನ್ನು ಕಳೆದು ನಮ್ಮನ್ನು ಪರಮಾತ್ಮನ ಆ ಲೋಕಕ್ಕೆ ತಲುಪಿಸುವಂತೆ ಮಾಡತಕ್ಕಂಥ ಉತ್ತಮವಾದ ಆಯುಧ ಶಂಖ. ಆ ಚಕ್ರ, ಶಂಖ ಆಯುಧಗಳು. ಈ ಕ್ರಮದಲ್ಲಿ ನನಗೆ ಉತ್ತಮವಾಗಿರ್ತಕ್ಕಂಥ ವಿಷ್ಣು ಭಕ್ತಿಯನ್ನು, ಪಾಪಗಳ ನಿವೃತ್ತಿಯನ್ನು, ಪುಣ್ಯಗಳ ಅವಾಪ್ತಿಯನ್ನು, ವಿಶೇಷವಾಗಿ ಹರಿಯಲ್ಲಿ ಭಕ್ತಿಯನ್ನು ಕೊಡಲಿ. ಇಷ್ಟೆಲ್ಲ ನಾವು ಪ್ರಾರ್ಥನೆ ಮಾಡಿಕೊಂಡು ಅನುಸಂಧಾನಪೂರ್ವಕವಾಗಿ ಅದನ್ನು ಧಾರಣ ಮಾಡ್ಕೋಬೇಕು. ನಾವು ಹೀಗೆ ಮಾಡಿಸ್ಕೊಳ್ಳೋದ್ರಿಂದ ನಮ್ಮೆಲ್ಲ ಪಾಪಗಳು ಹೋಗ್ತದೆ. ನಿತ್ಯದಲ್ಲೂ ಕೂಡ ಇದು ಹೇಳಬೇಕು. ನಿತ್ಯದಲ್ಲೂ ಗೋಪೀಚನನ್ನು ಹಚ್ಕೊಳ್ತೇವಲ್ಲ, ಮತ್ತೆ ಅವಾಗ ಮತ್ತೆ ಹಿಂದೆ ಹೇಳಿದಂತೆ ದ್ವಾದಶನಾಮ ಹಚ್ಕೋಬೇಕಾದ್ರೆ ಅದು ಕೇಶವಾದಿ 12 ನಾಮಗಳು ಅಂತ ದೇವರು ಇನ್ನೂ ಹೇಳ್ತಾನೆ ಮುಂದದ ಬಗ್ಗೆ. ಹೀಗೆ ಮತ್ತೆ ವಿಶೇಷವಾಗಿ ಸ್ತ್ರೀಯರು ಅಷ್ಟೇ ಗದಾ ಮುದ್ರವನ್ನು ಧಾರಣ ಮಾಡ್ತಾರೆ, ನಾರಾಯಣ ಮುದ್ರವನ್ನು ಧಾರಣ ಮಾಡ್ತಾರೆ. ಆ ಗದಾ ಮುದ್ರವನ್ನು ಧಾರಣ ಮಾಡಬೇಕಾದ್ರೆ ಯಾವ ಶ್ಲೋಕ ಹೇಳಬೇಕು? ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದಃ ವಿಷಯ ಪದ್ಮಹಸ್ತೆ ಸ್ಥಿತೋ ವಿಷ್ಟೋ ತ್ರಾಹಿಮಾಂ ಸರ್ವತೋ ಭಯಂ. ಪದ್ಮ, ಪರಮಾತ್ಮನ ಕೈಯಲ್ಲಿ ಪದ್ಮ ಆಯುಧ ಇದೆ. ಆ ಪದ್ಮ ಎಂಬತಕ್ಕಂಥ ಆಯುಧನ ಧಾರಣ ಮಾಡಬೇಕಾದ್ರೆ ಈ ಅನುಸಂಧಾನ ಇರಬೇಕಂತ. ಸಂಸಾರ ಅನ್ನೋದು ಬಹಳ ಭಯಪ್ರದ. ನಮಗೆ ಎಲ್ಲಕ್ಕಿಂತಲೂ ದೊಡ್ಡ ಭಯ ಕೊಡೋದು ಯಾವುದು ಗೊತ್ತಾ? ಸಂಸಾರ. ಯಾಕೆಂದರೆ ಸಂಸಾರ ಇವಾಗ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣದಲ್ಲೇ ಅನೇಕ ಕಷ್ಟಗಳು ನಮ್ಗೆ ಬಂದ್ಬಿಡ್ತದೆ, ಎಷ್ಟೋ ಭಯ ಬರ್ತಾ ಇರ್ತದೆ, ಎಷ್ಟೋ ರೀತಿಯಾಗಿರ್ತಕ್ಕಂಥ ತಾಪತ್ರಗಳು ನಮ್ಮನ್ನು ಬಾಧಿಸ್ತಾ ಇರ್ತದೆ. ಯಾವಾಗ ನಮಗೆ ದುಃಖ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನ್ಪ್ರೆಡಿಕ್ಟಬಲ್ ಅಂತ ಸಂಸಾರ ಅಂದರೆ. ಹೀಗೇ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕ್ರಮದಲ್ಲಿ ನಾವಿರ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಸಂಸಾರ ಅಂತನ್ನೋದು ಅದು ಕೇವಲ ದುಃಖ ಮಿಶ್ರಿತವಾದ ಸುಖವುಳ್ಳದ್ದು, ಅನಿತ್ಯವಾಗಿರ್ತಕ್ಕಂಥ ಸುಖ. ಸುಖ ಅಂತ ನಾವು ಅಂದ್ಕೊತೀವಿ, ಅದು ಸುಖ ಅಲ್ಲ, ಅದು ಮೋಸ. ಅದು ಹೇಗೆ ಅಂತಂದರೆ ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ಅಂದ್ಕೊಂಡಂಗೆ. ದೂರದಲ್ಲಿ ಕಪ್ಪೆ ಚಿಪ್ಪನ್ನು ನೋಡಿ ಅದು ಸೂರ್ಯನ ರಶ್ಮಿ ಬೀಳ್ತಾ ಇರ್ತದೆ, ಓ ಏನೋ ಬೆಳ್ಳಿನೇ ಇದೆಯಪ್ಪ ಇಲ್ಲಿ ಅಂತ ಹತ್ರ ಹೋದರೆ ಬರೀ ಕಪ್ಪೆ ಚಿಪ್ಪು.
ಸಂಸಾರ ಸುಖ ಹಿಂಗೆ, ಓ ಒಳ್ಳೆ ಸುಖ ಸಿಕ್ಕಿದ್ದು ನನಗೆ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಪಾಪ ತಕ್ಷಣ ದುಃಖ, ಎರಡನೇ ಕ್ಷಣದಲ್ಲಿ ದುಃಖ. ಇಂಥ ರೀತಿಯಾಗಿರ್ತಕ್ಕಂಥ ಸಂಸಾರದ ಭಯಗಳು ಬೇಕಾದಷ್ಟು ನಮ್ಗೆ ಬರ್ತಾ ಇರ್ತದೆ. ಆ ಸಂಸಾರದ ಭಯಗಳು ಕೂಡ ನಮ್ಮನ್ನು ಚೆನ್ನಾಗಿ ಹೆದರಿಸ್ತಾ ಇರ್ತದಲ್ಲ, ಅದನ್ನು ನಾವು ಅದರಿಂದ ಪಾರಾಗಬೇಕು ಅಂತಂದರೆ ಪರಮಾತ್ಮನ ಕೈಲಿರ್ತಕ್ಕಂಥ ಪದ್ಮದ ಆಯುಧವನ್ನು ನಾವು ಧಾರಣ ಮಾಡಬೇಕು. ಆ ಪದ್ಮಾಯುಧವನ್ನು ಧಾರಣ ಮಾಡಬೇಕಾದ್ರೆ ದೇವರ ಕೈಯಲ್ಲಿ ಪದ್ಮ ಇದೆ. ಆ ಪದ್ಮಕ್ಕೆ ಒಂದು ಗುಣ ಇದೆ, ಏನದು ವಿಕಸನ ಅಂತ, ಅರಳೋದು ಅಂತ ಅರ್ಥ. ಚೆನ್ನಾಗಿ ಅರಳುತ್ತದು ಕಮಲ. ಯಾವಾಗ ಅರಳುತ್ತೆ? ಅದು ಸೂರ್ಯನ ರಶ್ಮಿ ಬಿದ್ದಾಗ ಅರಳುತ್ತೆ. ಅದೇ ಕ್ರಮದಲ್ಲಿ ನನ್ನ ಮೈ ಮೇಲೆ ನಿನ್ನ ಕೈಲಿರ್ತಕ್ಕಂಥ ಆ ಪದ್ಮದ ಆಯುಧವನ್ನು ಧಾರಣ ಮಾಡ್ತಾ ಇದ್ದೀನಿ ಸ್ವಾಮಿ. ನೀನು ನನ್ನ ಕಣ್ಣೆತ್ತಿ ನೋಡೋದ್ರಿಂದ ಸಂಸಾರ ತಾಪಗಳಿಂದ ಮುದುಡಿ ಹೋಗಿರ್ತಕ್ಕಂಥ ನನ್ನ ಮನಸ್ಸೆಂಬತಕ್ಕಂಥ ಕಮಲ ಇದೆಯಲ್ಲ, ಅದು ಚೆನ್ನಾಗಿ ಅರಳುವಂತಾಗಲಿ. ಅದರಿಂದ ನಿನ್ನ ಕುರಿತಾಗಿರ್ತಕ್ಕಂಥ ಜ್ಞಾನ ಚೆನ್ನಾಗಿ ನನ್ನಲ್ಲಿ ಮೂಡಲಿ. ಅದರಿಂದ ನಿನ್ನಲ್ಲಿ ನಾನು ಭಕ್ತಿಯನ್ನು ಮಾಡಿ ನನ್ನ ಲೋಕವನ್ನು ಸೇರುವಂತಾಗಲಿ ಅಂತನ್ನೋ ಪ್ರಾರ್ಥನೆಯಿಂದ ಈ ಶ್ಲೋಕವನ್ನು ಹೇಳ್ತಾ ಪದ್ಮಾಯುಧವನ್ನು ಧಾರಣ ಮಾಡಬೇಕು. ಗದಾಯುಧವನ್ನು ಧಾರಣ ಮಾಡಬೇಕಾದ್ರೆ ಸ್ತ್ರೀಯರಿಗೂ ಇದು ಅನ್ವಯ. ದೈತ್ಯ ಶೋಣಿತ ದಿಗ್ಧಂಕೆ ಕೌಮೋದಕಿ ಗದೇ ಹರೇ ಬಿಂದಿ ಬಿಂದಿ ತಮೋಂತಸ್ತ್ವಂ ತ್ವಾಂ ನಮಾಮಿ ಪುನಃ ಪುನಃ. ಆ ಗದ ಅದ್ರ ಕೆಲಸ ಏನು ಅಂತಂದರೆ ಹೊಡೆಯೋದು, ಪುಡಿ ಮಾಡೋದು ಅಂತ ಅರ್ಥ. ದೇವ್ರ ಕೈಲಿರ್ತಕ್ಕಂಥ ಗದ ಎಂಥದ್ದು ಅಂದರೆ ಎಂಥದ್ದು, ಮತ್ತೆ ಕೌಮೋದಕಿ ಅಂತ ಹೆಸರದಕ್ಕೆ. ಕೌಮೋದಕಿ ಅಂತ ದೇವ್ರ ಕೈಲಿರ್ತಕ್ಕಂಥ ಗದೆಯ ಹೆಸರು. ಅದೇನು ನಿತ್ಯ ಕೆಲಸ ಅಂದರೆ ಅದರದ್ದು ದೈತ್ಯರನ್ನು ಕುಟ್ಟಿ ಕುಟ್ಟಿ ಪುಡಿ ಮಾಡಿಬಿಡ್ತದೆ. ಅಂಥ ರೀತಿಯಾದ ದೊಡ್ಡ ಸಾಮರ್ಥ್ಯ ಉಳ್ತಕ್ಕಂಥದ್ದು ಪರಮಾತ್ಮನ ಕೈಲಿರ್ತಕ್ಕಂಥ ಗದ. ದೈತ್ಯ ಶೋಣಿತ ದಿಗ್ಧಂಕೆ. ಆ ಗದೆಗೆ ಯಾವಾಗಲೂ ಕೂಡ ಕೆಂಪಾಗಿರ್ತದಂತೆ. ಯಾಕೆ ಅಂದರೆ ದೈತ್ಯರನ್ನು ಹೊಡೆದು ಹೊಡೆದು ಆ ರಕ್ತ ಎಲ್ಲ ಆ ಗದೆಗೆ ಅಂಟಿರ್ತದೆ. ಹಾಗೆ ಸದಾಕಾಲ ರಕ್ತಮಯವಾಗಿರ್ತಕ್ಕಂಥ ವರ್ಣವುಳ್ಳದ್ದು ಪರಮಾತ್ಮನ ಕೈನಲ್ಲಿರ್ತಕ್ಕಂಥ ಕೌಮೋದಕಿ ಎಂಬತಕ್ಕಂಥ ಗದ. ಅಂಥ ಗದೆಯು ಕೂಡ ನಾನು ಧಾರಣ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಒಳಗೂ ಇರ್ತಕ್ಕಂತಹ ಶತ್ರುಗಳು ದೈತ್ಯರು, ನನ್ನ ಹೊರಗೆ ಇರ್ತಕ್ಕಂಥ ಶತ್ರುಗಳು, ಅಂತರ್ಬಾಹ್ಯ ಎರಡೂ ರೂಪವಾಗಿರ್ತಕ್ಕಂಥ ಶತ್ರುಗಳೇನಿದ್ದಾರೋ ಅವರನ್ನು ಬಿಂದಿ ಬಿಂದಿ ಚೆನ್ನಾಗಿ ಕತ್ತರಿಸಿ ಹಾಕು, ಸೀಳಿ ಹಾಕು. ಅವರನ್ನು ನನ್ನಲ್ಲಿ ಇರದಂತೆ ಮಾಡು, ನನ್ನಲ್ಲಿ ಪಾಪದ ಪ್ರವೃತ್ತಿ ಮಾಡದಂತೆ ಮಾಡು, ಒಂದರ್ಥ. ಎರಡನೇದ್ದು, ನನ್ನಲ್ಲಿಗಿರ್ತಕ್ಕಂಥ ಪಾಪಗಳೇ ದೈತ್ಯ ರೂಪದಲ್ಲಿದೆ. ಅಂಥ ಪಾಪಗಳನ್ನು ಕುಟ್ಟಿ ಕುಟ್ಟಿ ಪುಡಿ ಮಾಡಿ ನಾಶ ಮಾಡ್ತಕ್ಕಂಥವನ ಅಂತ ತ್ವಾಂ ನಮಾಮಿ ಪುನಃ ಪುನಃ. ಮೇಲಿಂದ ಮೇಲೆ ನಿನಗೆ ನಮಸ್ಕಾರ ಮಾಡ್ತೀನಪ್ಪ. ಕೌಮೋದಕಿ ಎಂಬತಕ್ಕಂಥ ನಿನ್ನ ಆಯುಧಕ್ಕೆ, ಆಯುಧ ನನಗೆ ಇಂಥ ರೀತಿಯಾದ ದೈತ್ಯರಿಂದ ಪಾಪಗಳಿಂದ ರಕ್ಷಣೆಯನ್ನು ಕೊಡಲಿ ಅಂತ ಆ ಯಾವ ಒಂದು ಗದಾ ಆಯುಧವನ್ನು ನಾವು ಧಾರಣ ಮಾಡ್ಕೋಬೇಕು. ನಾರಾಯಣ ಮುದ್ರವನ್ನು ಧಾರಣ ಮಾಡ್ಕೋಬೇಕಾದ್ರೆ ಎಂಥ ನಾರಾಯಣ, ನಾರಾಯಣ ಅಂತಂದರೆ ಸಾಕು ನಮ್ಮ ಸಕಲ ಪಾಪಗಳ ನಿವೃತ್ತಿ. ಅಂಥ ನಾರಾಯಣ ಅಂತ ಅನ್ನೋದಕ್ಕೆ ಅಂದಿದ್ದಕ್ಕೇನೆ ಅಜಾಮಿಳನಿಗೆ ಆ ಮೋಕ್ಷವನ್ನು ತಾನು ಕೂಡ ಪಡೆದುಕೊಂಡಿದ್ದಾನೆ. ವಿಷ್ಣುದೂತರೇ ಬಂದುಬಿಟ್ರು. ಆ ಯಮದೂತರನ್ನು ತಾವು ನಿವಾರಣೆ ಮಾಡಲಿಕ್ಕೆ ಅಂತ ವಿಷ್ಣುದೂತರೇ ಬಂದಿದ್ದಾರೆ ನಾರಾಯಣ ಅಂತ ಕರೆದಿದ್ದಕ್ಕೆ. ಆ ನಾರಾಯಣ ಅಂತ ಅನ್ನೋದು ಬಾಯಿನಲ್ಲಿ ಬರೋದು ಅಷ್ಟೇ ಅಲ್ಲ, ಅದರ ಆಯುಧಗಳನ್ನು ಕೂಡ ನಾವು ಮೈ ಮೇಲೆ ಹಾಕೋಬೇಕು, ನಿತ್ಯದಲ್ಲೂ ಕೂಡ ಧಾರಣ ಮಾಡಬೇಕು. ಇದರಿಂದ ಏನಾಗ್ತದೆ ಮತ್ತೆ ನಾಮ ಮುದ್ರ ನಮಸ್ತೇಸ್ತು ತ್ವಾಂ ತ್ವಯಾಂಕಿತ ಹರೇ ಅನಂಕಿತಂ ಹರೇ ಪ್ರಸಾದಾತ್ ವಿಷ್ಣು ಲೋಕಂ ಚ ತಿರಸ್ತಾಸ್ಯಾಮಿ ನಿರ್ವೃತಃ. ನಾರಾಯಣ ಎಂಬತಕ್ಕಂಥ ನಿನ್ನ ನಾಮ ಇದೆಯಲ್ಲ, ಅದನ್ನೇ ನಾವು ಮುದ್ರಿಕೆಯಾಗಿ ಮೈಮೇಲೆ ಹಚ್ಕೊಳ್ತಾ ಇದ್ದೀನಿ. ಇದರಿಂದ ಸದಾಕಾಲ ನಾನು ಸುಖವಾಗಿ ನಿನ್ನ ಲೋಕದಲ್ಲಿ, ನಾರಾಯಣ ಲೋಕ ಅಂದರೆ ವೈಕುಂಠ ಲೋಕದಲ್ಲಿ ವಾಸ ಮಾಡುವಂಥ ಯೋಗ್ಯತೆಯನ್ನು ನನಗೆ ಕೊಡು. ಕಡೆ ಪಕ್ಷ ಮುಕ್ತ ಸ್ಥಾನದಲ್ಲಿ ಇರುವಂಥ ಅನುಗ್ರಹವನ್ನು ನನಗೆ ಕೊಡು ಅಂತ ನಿತ್ಯದಲ್ಲೂ ಕೂಡ ನಾರಾಯಣ ಆಯುಧವನ್ನು ನಾವು ಧಾರಣ ಮಾಡಬೇಕು. ಈ ಕ್ರಮದಲ್ಲಿ 5 ಆಯುಧಗಳನ್ನು ಕೂಡ ವಿಶೇಷವಾಗಿ ನಾವು ಧಾರಣವನ್ನು ಮಾಡಬೇಕು ನಿತ್ಯದಲ್ಲೂ ಕೂಡ. ಇನ್ನು ವರ್ಷಕ್ಕೊಮ್ಮೆ ಆದರೂ ಕೂಡ ತಪ್ತ ಮುದ್ರಾಂಕಿತವನ್ನು ಅವಶ್ಯವಾಗಿ ಧಾರಣ ಮಾಡ್ಕೋಬೇಕು. ನಾವು ಮಾಡ್ಕೋಬೇಕು ಅಂತ ಅರ್ಥ ಅಲ್ಲ, ಮಾಡಿಸ್ಕೋಬೇಕು ಅಂತ ಅರ್ಥ. ಈಗ ಆ ಗುರುಗಳ ಕಡೆಯಿಂದ ಸ್ವೀಕಾರ ಮಾಡೋದ್ರಿಂದ ಶುದ್ಧವಾಗ್ತದೆ ಅಂತ ಇದು ಸಾಕ್ಷಾತ್ ವರಾಹದೇವರೇ ಹೇಳಿತ್ತು. ವರಾಹದೇವರೇ ಭೂದೇವಿಗೋಸ್ಕರ ಅಂತ
ತಾವು ಹೇಳ್ತಾ ಇದ್ದಾರಲ್ಲ, ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮೆ ಅಂತಲೇ ಇದೊಂದು ಭಾಗ. ಅಲ್ಲಿ ಚಾತುರ್ಮಾಸ್ಯ ಆರಂಭದಲ್ಲಿ ತಪ್ತ ಮುದ್ರಾಂಕಿತಗಳನ್ನು ಧಾರಣ ಮಾಡಿಕೊಂಡು ಅದರ ಮೇಲೆ ಪಂಚಗವ್ಯ ಪ್ರಾಶನಾದಿಗಳನ್ನು ಮಾಡಿಕೊಂಡು ದೇಹವನ್ನು ಶುದ್ಧ ಮಾಡಿಕೊಂಡು ನಾವು ಚಾತುರ್ಮಾಸ್ಯ ಕಾಲದಲ್ಲಿ ಕರ್ಮಗಳನ್ನು ಮಾಡೋದರಿಂದ 100ಕ್ಕೆ 100 ಪಟ್ಟು ಹೆಚ್ಚು ನಮಗೆ ಪುಣ್ಯ ಕೊಡ್ತಾನೆ ಪರಮಾತ್ಮ. ಅದನ್ನು ಈ ಕ್ರಮದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮೊದಲಿಗೆ ಈ ಕ್ರಮದಲ್ಲಿ ಧಾರಣ ಮಾಡಬೇಕು ಅಂತ. ಇನ್ನು ಸ್ಕಾಂದ ಪುರಾಣದಲ್ಲಿ ಹೀಗೆ ಧಾರಣೆ ಮಾಡಿದ್ರೆ ಏನು ಫಲ ಅಂತ ಹೇಳ್ತಾರೆ. ಯಾರು ಹೇಳ್ತಾ ಇದ್ದಾರೆ? ಪರಮಾತ್ಮನೇ, ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಎಂಥ ರೀತಿಯಾಗಿರ್ತಕ್ಕಂಥ ಫಲ ಇದಕ್ಕಿದೆ ಅಂತಂದರೆ, ನಾರಾಯಣ ಆಯುಧೈರ್ನಿತ್ಯೈ ಚಿಹ್ನಿತೋ ಯಸ್ಯ ವಿಗ್ರಹ ಪಾಪಕೋಟಿ ಪ್ರಮುಕ್ತಸ್ತು ಕಿಂ ತಸ್ಯ ಕುರುತೆ ಯಮಃ. ಯಾರಾದರೂ ಕೂಡ ನಾ ಹೇಳಿರ್ತಕ್ಕಂಥ ಕ್ರಮದಿಂದ ಗೋಪೀಚಂದನ ಮುದ್ರಿಕೆಗಳನ್ನು ಧಾರಣ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಯಮದೇವರ ಭಯನೇ ಬೇಕಾಗಿಲ್ಲ. ಬಿಟ್ಬಿಡ್ರಿ, ಯಮದೇವರ ಭಯ ನಿಮಗಿಲ್ಲ. ಏನು ಮಾಡ್ತಾನೆ ಯಮ? ನಿನಗೆ ಮೈ ತುಂಬ ನನ್ನ ಆಯುಧಗಳನ್ನು ಹಾಕ್ಕೊಂಡಿರ್ತೀರಿ. ಓ ವಿಷ್ಣು ಭಕ್ತ ಇವನು ನಾನೇನು ಮಾಡಬಾರ್ದು ಅಂತ ನಿಮ್ಮ ಹತ್ರನೇ ಬರೋದಿಲ್ಲ. ಆ ಕ್ರಮದಲ್ಲಿ ಆ ಆಯುಧಗಳು ನಿಮಗೆ ರಕ್ಷಣೆಯನ್ನು ಕೊಡ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಶಂಕೋದ್ವಾರೇ ಚಯತ್ ಪ್ರೋಕ್ತಂ ವಸತಾ ಕೋಟಿ ಜನ್ಮಭಿ ತತ್ಫಲಂ ಲಭತೆ ಶಂಕ ಪ್ರತ್ಯಹಂ ದಕ್ಷಿಣೇ ಭುಜೇ. ಆ ಚಕ್ರಾಯುಧವನ್ನು ಕೂಡ ಬಲ ಭುಜಕ್ಕೆ ಧಾರಣ ಮಾಡಿಕೊಳ್ಳೋದ್ರಿಂದ ಏನಾಗ್ತದೆ? ಮತ್ತೆ ಆ ಚಕ್ರ ಯಾವ ರೀತಿಯಾಗಿ ಕೋಟಿ ಸೂರ್ಯ ಚಂದ್ರರ ಕಾಂತಿಯನ್ನು ಮೀರಿಸ್ತಕ್ಕಂಥದ್ದಾಗಿದೆಯೋ ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ನನ್ನ ಕುರಿತಾದ ಜ್ಞಾನವನ್ನು ನೀವು ಸಂಪಾದನೆಯನ್ನು ಮಾಡ್ತಾ ಇದ್ದೀರಿ. ಚಕ್ರಾಯುಧವನ್ನು ಧಾರಣೆ ಮಾಡೋದ್ರಿಂದಲೇ ನಮಗೆ ಉತ್ತಮವಾದ ಜ್ಞಾನ ಬರ್ತದೆ. ಆ ಫಲವನ್ನು ಸ್ಕಾಂದ ಪುರಾಣದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಶಂಖವನ್ನು ಎಡಭಾಗಕ್ಕೆ ಧಾರಣ ಮಾಡೋದ್ರಿಂದ ಏನು ಫಲ? ಮತ್ತು ಅದನ್ನು ಹೇಳ್ತಾರೆ. ಮತ್ತು ಶಂಖಾದ್ವಾರ ಅಂದರೆ ವೈಕುಂಠದ ದ್ವಾರ. ಆ ವೈಕುಂಠ ದ್ವಾರಲ್ಲಿ 1 ಕೋಟಿ ವರ್ಷಗಳ ಕಾಲ ಇದ್ದು ನನ್ನ ದರ್ಶನ ಮಾಡಿದ್ರೆ ಏನು ಪುಣ್ಯ ಬರಬೇಕು? ನೀವು ನಿತ್ಯದಲ್ಲೂ ಕೂಡ ವಿಶೇಷವಾಗಿ ತಪ್ತ ಮುದ್ರಿಕೆಯನ್ನು ಧಾರಣ ಮಾಡಿಕೊಳ್ಬೇಕಾದ್ರೂ ಅಷ್ಟೇ ಈ ಶಂಖ ನನಗೆ ಪರಮಾತ್ಮನ ವೈಕುಂಠ ಲೋಕದ ದ್ವಾರವನ್ನೇ ತೋರಿಸ್ತದೆ ಅಂತ ಭಕ್ತಿಯಿಂದ ಯಾರು ಹಚ್ಕೊಳ್ತಾ ಇದ್ದಾರಲ್ಲ ಅವರೆಲ್ಲರೂ ಪಿತೃಗಳ ಸಮೇತವಾಗಿ ನನ್ನ ಲೋಕವನ್ನೇ ಕುರಿತು ಬರ್ತಾ ಇದ್ದಾರೆ. ಅದೇ ಫಲ ನಿತ್ಯ ಶಂಖಾಯುಧವನ್ನು ಧಾರಣ ಮಾಡೋದ್ರಿಂದ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಯತ್ಫಲಂ ಪುಷ್ಕರೇ ಪ್ರೋಕ್ತಂ ಪುಂಡರೀಕಾಕ್ಷ ದರ್ಶನಾತ್ ಶಂಕೋಪರಿ ಕೃತೇ ಪದ್ಮ ತತ್ಫಲಂ ಕೋಟಿ ಸಂಹಿತಂ. ಯಾರು ಕೂಡ ಪುಷ್ಕರ ಕ್ಷೇತ್ರದಲ್ಲಿ ನಿತ್ಯವಾಸ ಮಾಡಿಕೊಂಡಿದ್ರೆ ಏನು ಪುಣ್ಯ ಅಂತ ಹೇಳ್ತಾರೋ, ಎಲ್ಲಿ ಪುರಾಣಾದಿಗಳಲ್ಲಿ ಏನು ಪುಣ್ಯ ಅಂತ ಹೇಳ್ತಾರೋ ಅದಕ್ಕಿಂತಲೂ ಕೂಡ 1 ಕೋಟಿ ಪಟ್ಟು ಹೆಚ್ಚು ಪುಣ್ಯ ಕೊಡ್ತೀನಿ ನಿತ್ಯ ನೀವು ಕೂಡ ಆ ಗೋಪೀಚಂದನ ಆಯುಧಗಳನ್ನು ಧಾರಣೆ ಮಾಡೋದ್ರಿಂದ. ಇಂಥ ಪುಣ್ಯ ನೋಡಿ, ಮನೇಲಿ ಕೂತ ಇಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡ್ಬೋದು. ನಾವು ಪುಷ್ಕರಕ್ಕೆ ಹೋಗಲಿದ್ದರೆ ಎಂಥ ಪುಣ್ಯ ಅಂದರೆ ಸಾಯುಜ್ಯ ರೂಪವಾದ ಮೋಕ್ಷ ಅಂತ ಹೇಳ್ತಾರೆ. ಅಂಥ ಅದಕ್ಕಿಂತಲೂ ಕೂಡ 1 ಕೋಟಿ ಪಟ್ಟು ಹೆಚ್ಚು ಪುಣ್ಯ ನಮಗೆ ಮನೆಯಲ್ಲೇ ಕೂತ್ಕೊಂಡು ನಾವು ಭಕ್ತಿಯಿಂದ ಅನುಸಂಧಾನ ಪೂರ್ವಕವಾಗಿ ಗೋಪೀಚಂದನವನ್ನು ನಾಮ ಮುದ್ರಾದಿಗಳನ್ನು ಧಾರಣ ಮಾಡೋದ್ರಿಂದ ನಮ್ಗೆ ಬರ್ತಾಯಿತ್ತು. ಹಾಗೇ ಅದೇ ಕ್ರಮದಲ್ಲಿ ತಪ್ತ ಮುದ್ರಾಂಕಿತವನ್ನು ಕೂಡ ಧಾರಣ ಮಾಡೋದ್ರಿಂದ ಇಂಥ ಪುಣ್ಯ ನಮಗೆ ಲಭಿಸ್ತಾ ಇದೆ ಅಂತ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ವಾಮೇ ಭುಜೆ ಗದಾಗಸ್ಯ ಲಿಖಿತ ದೃಶ್ಯತೆ ಖಲು ಗದಾಧರೋ ಗಯಾ ಪುಣ್ಯಂ ಪ್ರತ್ಯಂ ತಸ್ಯ ಯಚ್ಛತಿ. ದೇವರಂತ ಇದ್ದಾನೆ, ಯಾರ ಎಡಭಾಗದಲ್ಲಿ ನನ್ನ ಗದಾಯುಧ ಕಾಣ್ತಾ ಇದೆಯೋ ಆ ಗದಾಯುಧ ಧಾರಣೆ ಮಾಡೋದ್ರಿಂದ ಆ ಗಯಾ ಕ್ಷೇತ್ರದಲ್ಲಿ ಯಾರು ಗದಾಧರ ಎಲ್ಲಿರೋದು? ಪರಮಾತ್ಮ ಗಯಾ ಕ್ಷೇತ್ರದಲ್ಲಿ. ಆ ಗದಾಧರನಾಗಿ ನಾನು ಗಯಾ ಕ್ಷೇತ್ರ ಇದ್ದುಕೊಂಡು ಯಾವ ರೀತಿಯಾಗಿ ಪಿತೃಮುಕ್ತಿ ಹೇತವೇ ಪಿತೃಗಳನ್ನು ನಾನು ಉದ್ಧಾರ ಮಾಡ್ತಾ ಇದ್ದೀನೋ ಅದೇ ರೀತಿಗೆ ನೀವು ನಿಮ್ಮ ಸಮೇತರಾಗಿರ್ತಕ್ಕಂಥ 21 ಕುಲದ ಪಿತೃಗಳು ಇವರೆಲ್ಲರನ್ನೂ ಕೂಡ ನಾನು ಉದ್ಧಾರ ಮಾಡ್ತೀನಿ ಅಂದ್ರಲ್ಲಿ ಸಂಶಯ ಬೇಕಾಗಿಲ್ಲ. ಯಾವಾಗ? ನಿತ್ಯ ನಾವು ಕೂಡ ಗದಾಯುಧವನ್ನು ಧಾರಣ ಮಾಡಿದ್ರು. ಇಷ್ಟು ಪುಣ್ಯವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಮಮಾಯುಧ ಅಂಕಿತಂ, ಯಾರು ಪದ್ಮಾಯುಧವನ್ನು ಕೂಡ ಬಲಕ್ಕೆ ಧಾರಣವನ್ನು ಮಾಡ್ತಕ್ಕಂಥವ್ರಾಗಿದ್ದಾರಲ್ಲ ಅವರು ಪ್ರಯಾಗ್ ಕ್ಷೇತ್ರದಲ್ಲಿ 1000 ವರ್ಷಗಳ ಕಾಲ ವಾಸ ಮಾಡಿಕೊಂಡ್ರೆ ಏನು ಪುಣ್ಯ ಬರಬೇಕು? ಆ ಪುಣ್ಯವನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಪರಮಾತ್ಮ ಅಂತ ಇದ್ದಾನೆ. ನಾರಾಯಣ ಮುದ್ರ ಅದನ್ನೂ ಕೂಡ ಯಾರು ಧಾರಣ ಮಾಡ್ತಕ್ಕಂಥವ್ರಾಗ ನಿತ್ಯಲ್ಲಿ ಧಾರಣ ಮಾಡ್ತಾರಲ್ಲ ಅಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಗಳು ಕೂಡ ಅಂಟದಂತೆ. ಯಾವಾಗ ಅಂಟೋದಿಲ್ಲದ ಅಪರೋಕ್ಷ ಜ್ಞಾನಿಗಳಾದಾಗ
ಅಂಥ ಅಪರೋಕ್ಷ ಜ್ಞಾನವನ್ನು ಜನ್ಮಾಂತರ ನಾನು ದಯಪಾಲಿಸ್ತೀನಿ, ಕೊಡ್ತೀನಿ ಅಂತ ಪರಮಾತ್ಮ ಇಷ್ಟೆಲ್ಲ ಅದರ ಆಯುಧಗಳ ಧಾರಣೆಯನ್ನು ಮಾಡೋದ್ರಿಂದ ಇಂಥ ಪುಣ್ಯ ಇದೆ. ಗೋಪಿಚನ್ನ ಹಚ್ಕೊಳ್ಳೋದ್ರಿಂದ ಇಂಥ ಪುಣ್ಯ ಇದೆ. ನಿತ್ಯ ನಮ್ಮಲ್ಲಿ ಗೋಪಿಚನ್ನ ಇರುತ್ತೆ, ಮುದ್ರೆನೂ ಇರುತ್ತೆ. ಆದರೆ ಅದು ನೋಡಿದ್ರೆ ನಮಗೆ ಶ್ರದ್ಧೆ ಬರಬೇಕು, ಭಕ್ತಿ ಇರಬೇಕು. ಗೋಪಿಚಂದನ ಮನೇಲಿ ಇತ್ತು ಅಂದರೆ ಹಿಂದೆ ಹೇಳಿದಂತೆ ಪರಮಾತ್ಮ ನಿಮ್ಮ ಮನೇಲಿ ಎಲ್ಲ ತೀರ್ಥ ಇದೆ, ಎಲ್ಲ ಕ್ಷೇತ್ರ ಇದೆ ಅಂತ ಪರಮಾತ್ಮ ಹೇಳಿದ್ನಲ್ಲ, ಅದೇ ರೀತಿ ನಮ್ಮ ಮನೆ ಕ್ಷೇತ್ರ ತೀರ್ಥ ಆಗಿದೆ ಅಂತಂದರೆ ಅದಕ್ಕೆ ಕಾರಣನೇ ಗೋಪಿಚಂದನ ಇರೋದು. ನೀವು ಶಾಲಿಗ್ರಾಮ ಅದೆಲ್ಲ ಬಿಟ್ಬಿಡ್ರಿ, ಅದಿದ್ದರೆ ಅದಂತೂ ಹೇಳೋದೇ ಬೇಕಾಗಿಲ್ಲ. ಬರೀ ಒಂದು ಗೋಪಿಚಂದನ ಇದೆ ಅಂತಂದರೆ, ಪರಮಾತ್ಮನ ಆಯುಧಗಳು ನಮ್ಮ ಮನೇಲಿದೆ ಅಂತಂದರೆ ನಮ್ಮ ಮನೆಯೇ ಒಂದು ತೀರ್ಥ, ನಮ್ಮ ಮನೆಯೇ ಒಂದು ಕ್ಷೇತ್ರ. ಇಂಥ ಅದ್ಭುತವಾದ ಆ ಕ್ಷೇತ್ರ ರೂಪವಾದ ಸಂಧಾನವನ್ನು ಕೊಡ್ತಕ್ಕಂಥ ನಿನ್ನ ಆಯುಧಗಳು, ನಿನ್ನ ಪಾದದ ಧೂಳಿ ಗೋಪಿಚಂದನ ನಿತ್ಯದಲ್ಲೂ ಕೂಡ ಧಾರಣ ಮಾಡೋದರಿಂದ ತಿಷ್ಠತೆ ಯಸ್ಯ ದೇಹೇತು ಅಹೋರಾತ್ರಂ ದಿನೇ ದಿನೇ ಶಂಖಚಕ್ರ ಗದಾ ಪದ್ಮ ಲಿಖಿತಂ ಚ ಮದಾತ್ಮಕ ನಾರಾಯಣ ಆಯುಧೈರ್ಕ್ತ ಕೃತ್ವ ಆತ್ಮಾನಂ ಕಲೌ ಯುಗೆ ಯತ್ಪುಣ್ಯಂ ಕರ್ಮ ಕುರುತೆ ಮೇರುತುಲ್ಯಂ ನ ಸಂಶಯ. ಯಾರು ನಿತ್ಯದಲ್ಲೂ ಕೂಡ ಗೋಪಿಚಂದನ ಮೈಮೇಲೆ ಹಚ್ಚಿಕೊಂಡು ಅಹೋರಾತ್ರಿ, ಬೆಳಗ್ಗೆ ರಾತ್ರಿ ಎಲ್ಲ ಕಾಣಬೇಕು ಅದು ಕಳಕಳ ಅಂತ. ಕೆಲವರು ಪಾಪ ಹಚ್ಕೊಳ್ತಾರೆ, ಇಲ್ಲ ಅಂತಿಲ್ಲ. ಆಫೀಸ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳಿಸ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ನೋಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಪಾಪ. ಆದರೆ ಪರಮಾತ್ಮ ಅಂತಾನಿಲ್ಲಿ ಬ್ರಹ್ಮದೇವರಿಗೆ ಅದು ಕಾಣಬೇಕು, ಕಾಣುವಂತೆ ಹಚ್ಕೋಬೇಕಂತ. ಹಾಗೆ ಯಾರಾದರೂ ಕೂಡ ಹಚ್ಚಿಕೊಂಡು ಮೈ ಮೇಲೆಲ್ಲ ಕಾಣ್ತಾ ಇರ್ತಲ್ಲ, ಹಾಗೆ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ಎಲ್ಲಿ ತನಕ ಆ ಗೋಪಿಚಂದನಾದಿಗಳು ನನ್ನ ಆಯುಧಗಳು ಅವ್ರ ಮೈ ಮೇಲೆ ಇರ್ತದೋ ಅಲ್ಲಿ ತನಕ ಅವ್ರು ಏನೇನು ಕರ್ಮಗಳನ್ನು ಮಾಡ್ತಾರೋ ಸತ್ಕರ್ಮಗಳನ್ನು ಮೇರು ತುಲ್ಯಂ ಭವೇತ್, ಮೇರು ಪರ್ವತದಷ್ಟು ಹೆಚ್ಚು ನಾ ಪುಣ್ಯವನ್ನು ಕೊಡ್ತೀನಿ ಅಂತ ಪರಮಾತ್ಮ. ಮೇರು ಪರ್ವತ ಎಷ್ಟದು? ಮತ್ತೆ 1,000 × 1,00,000 ಯೋಜನಾತ್ಮಕವಾಗಿರ್ತಕ್ಕಂಥ ಪರ್ವತ. ಪಾತಾಳ ಲೋಕದಿಂದ ವೈಕುಂಠ ಲೋಕ ತನಕ ಚಾಚಿರ್ತಕ್ಕಂಥ ಏಕೈಕ ಪರ್ವತ ಮೇರು ಪರ್ವತ. ಅಷ್ಟು ದೊಡ್ಡ ಪರ್ವತದಷ್ಟು ನಮಗೆ ಪುಣ್ಯವನ್ನು ಪರಮಾತ್ಮ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ಕೊಡ್ತಾನೆ. ಯಾವಾಗ ಅಂದರೆ ಮೈ ಮೇಲೆ ಆ 12 ನಾಮಗಳನ್ನು ಗೋಪಿಚಂದನವನ್ನು ಮತ್ತು ಆಯುಧಗಳನ್ನು ಧಾರಣ ಮಾಡೋದ್ರಿಂದ ಇಂಥ ಅದ್ಭುತವಾದ ಪುಣ್ಯವನ್ನು ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ ಅಂತ ದೇವರೇ ಹೇಳಿದ. ಮತ್ತು ನಾವೇನೋ ಸುಮ್ಮನೆ ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಬ್ರಹ್ಮದೇವರಿಗೆ ಪರಮಾತ್ಮ ಹೇಳಿರ್ತಕ್ಕಂಥ ಮಾತಿದು. ಸ್ಕಾಂದ ಪುರಾಣದ ವಿಷ್ಣುಕಾಂಡ ಅಂತೊಂದಿದು. ಆ ವಿಷ್ಣುಕಾಂಡದಲ್ಲಿ ಗೋಪಿಚಂದನ ಹಾಗೂ ನಾಮೂತ್ರೆಯ ಮಹಾತ್ಮೆಯನ್ನು ಪರಮಾತ್ಮ ಹೇಳ್ತಾ ಈ ಫಲವನ್ನು ಹೇಳ್ತಾನೆ. ಅದು ಮೇರು ಪರ್ವತಷ್ಟು ಪುಣ್ಯವನ್ನು ಕೊಡ್ತೀನಿ. ಪ್ರತಿಯೊಂದು ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಇಂಥ ಪುಣ್ಯ ನಮಗೆ ಲಭಿಸ್ತದೆ, ಇಲ್ಲಿ ಸಂಶಯ ಬೇಡ ಅಂತ ಅಷ್ಟು ಆಶ್ವಾಸನ ಪರಮಾತ್ಮ ಕೊಡ್ತಾನೆ. ಶಂಖಾಯುಧಾಂಕಿತ ಭಕ್ತ್ಯಾಯ ಶ್ರಾದ್ದಂ ಕುರುತೆ ಸುತಃ ವಿಧಿಹೀನಂ ತು ಸಂಪೂರ್ಣಂ ಪಿತॄಣಾಂ ದತ್ತಮಕ್ಷಯಂ. ಗೋಪಿಚಂದನ ಮುದ್ರೆಗಳನ್ನು ಹಚ್ಚಿಕೊಂಡು ಯಾರು ಶ್ರಾದ್ದಗಳನ್ನು ಮಾಡ್ತಾರಲ್ಲ, ಆ ಶ್ರಾದ್ದಗಳನ್ನು ಮಾಡ್ತಕ್ಕಂಥದ್ದು ಏನು ಪಿತೃಗಳಿಗೆ ಹವಿಸ್ಸನ್ನು ಕೊಡ್ತಾರದು ಅಕ್ಷಯವಾಗುತ್ತವ್ರು. ನಾಶರಹಿತವಾಗಿರ್ತಕ್ಕಂಥ ಲೋಕದಲ್ಲಿ ಅವರು ವಾಸ ಮಾಡ್ಕೊಂಡಿರ್ತಾರೆ ಅಂಥೇಳಿ ಆ ಪಿತೃಗಳೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ನನ್ನ ವಂಶದಲ್ಲಿ ಒಬ್ಬನಾದರೂ ಕೂಡ ಚೆನ್ನಾಗಿ ಗೋಪಿಚಂದನೆಲ್ಲ ಹಚ್ಚಿಕೊಂಡು ತಾನು ಶ್ರಾದ್ದ ಮಾಡೋನಿದ್ದಾನ ಅಂತ ಕಾಯ್ತಾ ಇರ್ತಾರೆ. ಅಂಥವನು ಕೊಡ್ತಕ್ಕಂಥ ಹವಿಸ್ಸು ಪಿಂಡಗಳು, ಆ ಹವಿಸ್ಸು ನಮಗೆ ಎಂದು ತಲುಪೀತೋ ಅಂತ ಕಾಯ್ತಾ ಇರ್ತಾರೆ. ಹಾಗಿದ್ರೆ ಆ ಪಿತೃಗಳಿಗೇನು ನಿಜವಾಗಿರ್ತಕ್ಕಂಥ ಇಚ್ಛಾ? ನಮ್ಮ ವಂಶಜರು ಗೋಪಿಚಂದನ ಆಯುಧಗಳನ್ನು ಧಾರಣ ಮಾಡಿಕೊಂಡು ಶ್ರಾದ್ದವನ್ನು ಮಾಡುವಂತಾಗಲಿ, ಅದರಿಂದ ನಾವು ಹವಿಸ್ಸನ್ನು ಸ್ವೀಕಾರ ಮಾಡಿಕೊಂಡು ಅಕ್ಷಯವಾದ ಫಲವನ್ನು ಹೊಂದುವಂತಾಗಲಿ ಅಂತ ಕಾಯ್ತಾ ಇರ್ತಾರೆ, ಬಯಸ್ತಾ ಇರ್ತಾರೆ. ಅಂಥ ನಾವು ಕೂಡ ಶ್ರಾದ್ದಾದಿಗಳನ್ನು ಮಾಡಬೇಕಾದರೂ ಕೂಡ ಇದನ್ನು ಅವಶ್ಯವಾಗಿ ಧಾರಣ ಮಾಡಿಕೊಂಡೇ ಮಾಡಬೇಕು ಅಂತ ಪರಮಾತ್ಮ ವಿಧಾನ. ಹೀಗೆ ಶ್ರಾದ್ದ ಮಾಡೋದು ಅವ್ರಿಗೆ ಅಕ್ಷಯ ರೂಪವಾದ ಫಲ ಸಿಗತ್ತೆ. ಯಥಾಗ್ನಿರ್ದಹತೆ ಕಾಷ್ಟಂ ವಾಯುನಾ ಪ್ರೇಷಿತೋ ಭೃಶಂ ತಥಾ ದನ್ಹಿಚ ಪಾಪಾನಿ ತದ್ಮಾಚ ಆಯುಧಾನಿತೌ. ಯಾವ ರೀತಿಯಾಗಿ ಕಾಷ್ಟಗಳು, ಕಟ್ಟಿಗೆಗಳು ಅದಕ್ಕೆ ಅಗ್ನಿಸ್ಪರ್ಶ ಆದ ಮೇಲೆ ಮತ್ತೆ ಅದಕ್ಕೆ ಗಾಳಿ ಹೆಚ್ಚು ಹಾಕಿದ ಮೇಲೆ ಬೇಗ ಉರಿದೋಗ್ಬಿಡ್ತದೋ ಏನೋ ಕಟ್ಟಿಗೆ, ಬೇಗ ಭಸ್ಮ ಆಗತ್ತೋ, ಹಾಗೆ ನನ್ನ ಆಯುಧಗಳನ್ನು ಯಾರು ಧಾರಣ ಮಾಡ್ತಾ ಇದ್ದಾರೆ ನಿತ್ಯ, ಅವ್ರ ಪಾಪಗಳೆಲ್ಲವೂ ಕೂಡ ತಕ್ಷಣ ಬೇಗ ಬೇಗ ಸುಟ್ಟು ಭಸ್ಮ ಆಗ್ತಾ ಇದೆ ಅಂತ ಪರಮಾತ್ಮ ಈ ರೀತಿ ಹೇಳ್ತಾ ಇದ್ದಾನೆ. ಮಮ ನಾಮಾಂಕಿತ ಮುದ್ರಂ ಅಷ್ಟಾಕ್ಷರ ಸಮನ್ವಿತಂ ಶಂಖಾದಿ ಆಯುಧೈರ್ಯುಕ್ತಂ ತ ಸ್ವರ್ಣೈರಪಿ ಮಮಾಂಕಪಿ
ದೇವರಂತ ಈ ಆಯುಧಗಳನ್ನು ಧಾರಣ ಮಾಡಬೇಕಲ್ಲ, ಅದು ಯಾವ್ದು ಇರಬೇಕತ್ತೆ? ಸ್ಟೀಲ್ದ ಕಬ್ಬಣದ್ದ ಅಂತ ಕೇಳಬೇಡ್ರಿ. ಮತ್ತು ಸ್ಟೀಲು ಕಬ್ಬಣ ಇದೆಲ್ಲ ಕಲಿ. ಆಯುಧಗಳನ್ನು ಸ್ಟೀಲಲ್ಲಿ ಮಾಡಿಸ್ಕೊಂಡು ಹಚ್ಕೊಂಬೋಣ ಅಥವಾ ಕಬ್ಬಣದಲ್ಲಿ ಮಾಡಿಸ್ಕೊಳ್ಳೋಣ ಇಲ್ಲ. ಪರಮಾತ್ಮ ಹೇಳ್ತಾನೆ, ಮೊದಲಿಗೆ ಫಸ್ಟು ಪ್ರಾಶಸ್ತ್ಯ ಬಂಗಾರದ್ದು, ಎರಡನೇದು ಮತ್ತೆ ತದ ಅಭಾವೇ ರೌಪ್ಯಂ, ಬೆಳ್ಳಿದು. ಬೆಳ್ಳಿದಿಲ್ಲ ಅಂತಂದರೆ ಅದು ಹೇಳಿದ್ದು ಯಾವುದು? ಮತ್ತೆ ತಾಮ್ರದ್ದು. ಈ ಮೂರು ಕ್ರಮದಲ್ಲಿ ಪರಮಾತ್ಮ ಹೇಳಿದ್ದು. ಮತ್ತು ಈ ರೀತಿಯಾಗಿ ಇಲ್ಲಿ ಸ್ಕಾಂದ ಪುರಾಣದಲ್ಲಿ ಇದು ಮೂರು ರೀತಿಯಾಗಿರ್ತಕ್ಕಂಥದ್ದು ಲೋಹಗಳು: ಸುವರ್ಣ, ರೌಪ್ಯ, ತಾಮ್ರ. ಈ ಮೂರು ಆ ಕ್ರಮದಲ್ಲಿ ವಿಶೇಷವಾಗಿ ಆ ಲೋಹದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮುದ್ರಿಕೆಗಳಾಗಬೇಕು ಅಂತ ಹೇಳಿದ್ರು. ದತ್ತೇ ಭಗವತೋ ಯಸ್ತು ಕಲಿಕಾಲೇ ವಿಶೇಷತಃ ಪ್ರಹ್ಲಾದಶ್ಚ ಸಮೋಜ್ಞೇಯೋ ನಾರಾಯಣ ನಾನ್ಯಥಾ ಮಮ ವಲ್ಲಭ. ದೇವರಂತ ಇಂಥ ಮುದ್ರಿಕೆಗಳನ್ನು ಹಚ್ಕೊಳ್ಳೋದೊಂದು ಕಡೆ ಇರಲಿ, ಆ ಮುದ್ರಿಕೆಗಳನ್ನು ಗೋಪೀಚಂದ್ರ ಸಮೇತವಾಗಿ ಯಾರು ವಿಶೇಷವಾಗಿ ಈ ಕಲಿಯುಗದಲ್ಲಿ ಬ್ರಾಹ್ಮಣರಿಗೆ ದಾನ ಅಂತ ಕೊಡ್ತಾ ಇದ್ದಾರಲ್ಲ, ಅವರು ಪ್ರಹ್ಲಾದರ ಸಮರಾಗ್ಬಿಡ್ತಾರೆ ಅವರು ಅಂತ ಪರಮಾತ್ಮ ಅಷ್ಟು ಕೊಂಡಾಡಿದ್ದ. ಪ್ರಹ್ಲಾದರ ರಾಜರಂಥ ಭಾಗವತೋತ್ತಮ. ಆ ಭಾಗವತೋತ್ತಮರಲ್ಲಿ ನಾವೆಲ್ಲಿ ಆದರೂ ಕೂಡ ನಮಗೂ ಕೂಡ ಭಾಗವತ ಧರ್ಮ ಅನುಷ್ಠಾನ ಮಾಡ್ತಕ್ಕಂಥ ಯೋಗ್ಯತೆಯನ್ನು ಪರಮಾತ್ಮ ಕೊಡ್ತಾನೆ ಅಂತ ತಾತ್ಪರ್ಯ. ಪ್ರಹ್ಲಾದರಾಗಿ ಸಮನಾಗ್ಬಿಡ್ತೀನಿ ಅಂತಂದರೆ ನಾವು ರಾಯರಾಗ್ಬಿಡ್ತೀವಿ ಅಂತ ತಿಳ್ಕೊಬಾರ್ದು. ಮತ್ತೆ ಪ್ರಹ್ಲಾದರಾಜರಿಗೆ ಸಮ ಆಗೋದು ಒಂದು ಅರ್ಥ ಏನು? ಮತ್ತೆ ಅವರಂತೆ ನಾವು ಕೂಡ ಭಾಗವತ ಧರ್ಮವನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಅನುಷ್ಠಾನ ಮಾಡೋ ಯೋಗ್ಯತೆಯನ್ನು ಪರಮಾತ್ಮ ಕೊಡ್ತಾನೆ ಅಂತ ಅರ್ಥ. ಯಾವಾಗ ಕೊಡ್ತಾನೆ? ಆಯುಧಗಳ ಸಮೇತವಾಗಿ, ಮುದ್ರಿಕೆಗಳ ಸಮೇತವಾಗಿ ಗೋಪೀಚಂದನವನ್ನು ಉತ್ತಮರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಕೊಡೋದ್ರಿಂದ. ಯಸ್ಯ ನಾರಾಯಣಿ ಮುದ್ರಾ ದೇಹೇ ಶಂಕಾದಿ ಚಿಹ್ನಿತಂ ಧಾತ್ರಿ ಫಲೈ ಕೃತ ಮಾಲಾ ತುಳಸಿ ಕಾಷ್ಟ ಸಂಭವ ದ್ವಾದಶಾಕ್ಷರ ಮಂತ್ರಸ್ತು ನಿಯುಕ್ತಾನಿ ಕಲೇಬರೆ ಆಯುಧಾನಿ ಚ ವಿಪ್ರಸ್ಯ ಮತ್ಸಮಕ್ಕ ಸರ್ವವೈಷ್ಣವ. ವೈಷ್ಣವ ಅಂತ ಅನ್ಸ್ಕೋಬೇಕಾದ್ರೆ ಕೆಲವು ಚಿಹ್ನೆಗಳನ್ನು ಪರಮಾತ್ಮ ಹೇಳ್ತಾ ಬರ್ತಾನೆ. ವೈಷ್ಣವರು ಅಂತ ಅನ್ಸ್ಕೋಬೇಕಾದ್ರೆ ಒಂದಂತೂ ಗೋಪೀಚಂದನ, ಎರಡನೇದ್ದು ದೇವರ ಆಯುಧಗಳು, ಮೂರನೇದು ಮತ್ತೆ ವಿಶೇಷವಾಗಿ ಆ ತುಳಸಿಯ ಮಾಲೆ. ತುಳಸಿ ಮಾಲೆ ಯಾವಾಗಲೂ ಕೂಡ ಮೈಮೇಲೆ ಇರಬೇಕಂತ. ಜೊತೆಗೆ ಅದಲ್ಲದೇನೆ ಧಾತ್ರಿ. ಧಾತ್ರಿ ಅಂತಂದರೆ ನೆಲ್ಲಿ ಗಿಡ. ಅದರ ಆ ಧಾತ್ರಿಯನ್ನು ಕೂಡ ವರ್ಷಕ್ಕೊಮ್ಮೆ ಆದರೂ ಕೂಡ ತಾನು ಆ ಸ್ವೀಕಾರ ಮಾಡಬೇಕು ಅದನ್ನು. ಜೊತೆಗೆ ಅಷ್ಟಲ್ಲದೇನೆ ಮತ್ತೆ ಧಾತ್ರಿ ಫಲ ಅದು ವೈಷ್ಣವ ವೃಕ್ಷ. ಆದ್ದರಿಂದ ಧಾತ್ರಿ ಫಲವನ್ನು ಕೂಡ ವಿಶೇಷವಾಗಿ ತಾನು ಸ್ವೀಕಾರ ಮಾಡಬೇಕು ವಿಹಿತ ಕಾಲದಲ್ಲಿ. ಮತ್ತು ಜೊತೆಗೆ ಅಷ್ಟಲ್ಲದೇನೆ ಬಾಯಿನಲ್ಲಿ ಸದಾಕಾಲ ದ್ವಾದಶಾಕ್ಷರ ಮಂತ್ರ, ಆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇರಬೇಕು. ಹೀಗೆಲ್ಲ ಮಾಡತಕ್ಕಂಥ ವ್ಯಕ್ತಿ ಅವನು ವೈಷ್ಣವ ಅಂತ ಪರಮಾತ್ಮ ವೈಷ್ಣವರ ಲಕ್ಷಣವನ್ನು ಹೇಳ್ತಾ ಬರ್ತಾನೆ. ಹೀಗೆ ಮತ್ತೆ ಯಾರು ಇದರ ಒಂದೂ ಕೂಡ ಅವರಲ್ಲಿಲ್ಲ ಅಂತಂದರೆ ಅವರು ವೈಷ್ಣವರು ಅಂತ ಹೇಗೆ ಕರೆಸ್ಕೋಬೇಕು. ಮತ್ತು ಹೆಸರಿಗೆ ಮಾತ್ರ ವೈಷ್ಣವರಷ್ಟೇ, ಆದರೆ ಒಂದೂ ಚಿಹ್ನೆ ಇಲ್ಲ ಅಂದರೆ ಅವರು ಕೇವಲ ವೈಷ್ಣವ ಬಂಧುಗಳು ಅಂತ ಅರ್ಥ. ಯಾವ ರೀತಿಯಾಗಿ ಬ್ರಹ್ಮ ಬಂಧು ಅಂತ ಅವ್ರನ್ನ ನಿಷೇಧ ಮಾಡ್ತಾರೋ ಶಾಸ್ತ್ರಕಾರು, ವೈಷ್ಣವ ಬಂಧುಗಳು ಅಂತ ವೈಷ್ಣವರು ಅಷ್ಟೇ ಹೆಸರಿಗೆ, ಹುಟ್ಟಿದ್ದು ಮಾತ್ರ ವೈಷ್ಣವರಲ್ಲಿ, ಆದರೆ ಇರೋದು ಕಿಂಚಿತ್ತೂ ಅವರು ವೈಷ್ಣವತ್ವ ಅವರಲ್ಲಿಲ್ಲ. ಅಂಥವರಿಗೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಇಷ್ಟೆಲ್ಲ ನಮ್ಮ ಮೈ ಮೇಲಿದ್ದರೆ ಅವರು ವಿಷ್ಣು ಭಕ್ತರು, ವೈಷ್ಣವರು ಅಂತ ಕರೆಸಿಕೊಳ್ತಕ್ಕಂಥವರಾಗಿದ್ದಾರೆ. ಕೃಷ್ಣಾಯುಧಾಂಕಿತಂ ದೃಷ್ಟ್ವಾ ಸನ್ಮಾನಂ ನ ಕರೋತಿ ಯಃ ದ್ವಾದಶಾರ್ಜಿತ ತತ್ಪುಣ್ಯಂ ಬಾಷ್ಕಲೇಪಾಯ ಗಚ್ಚತಿ ಅಂತ. ಯಾರಾದರೂ ಕೂಡ ಎಷ್ಟು ಹೇಳ್ತಾನೆ ಪರಮಾತ್ಮ ನೋಡ್ರಿ. ಗೋಪೀಚಂದನ ಮುದ್ರೆಗಳನ್ನು ಹಚ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೋಡಿ ಅವನಿಗೆ ಸನ್ಮಾನವನ್ನು ಅರ್ಥಾತ್ ಗೌರವವನ್ನು ಕೊಡಲಿಲ್ಲ ಅಂತಾದರೆ, ಯಾರು ಗೌರವವನ್ನು ಕೊಡೋದಿಲ್ವೋ ಆ ವ್ಯಕ್ತಿ ಮಾಡಿರ್ತಕ್ಕಂಥ 12 ವರ್ಷಗಳ ಪುಣ್ಯ ತಕ್ಷಣ ನಾಶ ಆಗಿಬಿಡುತ್ತೆ. ಸುಮ್ಮನೆ ಗೋಪೀಚಂದನ ಹಚ್ಕೊಂಡಿರೋರು ಬರ್ರಪ್ಪ ಕೊಡ್ರಿ, ಅವ್ರು ನೋಡಿ ಸ್ವಲ್ಪ ಮುಗುಳ್ನಕ್ಕಿದ್ರೂ ಸಾಕು. ಹೀಗೆ ನಾವು ಕೂಡ ಅವರಿಗೆ ಸ್ವಲ್ಪ ಪ್ರಾಶಸ್ತ್ಯವನ್ನು ಕೊಡಬೇಕು. ಕೊಡಲಿಲ್ಲ ಅಂತಾದರೆ ಅವ್ರು ಮಾಡಿರ್ತಕ್ಕಂಥ 12 ವರ್ಷದ ಪುಣ್ಯ ನಾಶ ಆಗುತ್ತೆ. ಇದು ಆಯುಧ ಹಚ್ಕೊಂಡವ್ರಿಗೆ ಇಂಥ ರೀತಿಯಾದ ಪುಣ್ಯ ಇದೆ ಅಂತಂದರೆ, ಇನ್ನು ಆಯುಧಗಳನ್ನು ಹಚ್ಚಿಕೊಂಡು ನಿಜವಾದ ವೈಷ್ಣವತ್ವದಿಂದ ಇರತಕ್ಕಂಥವ್ರನ್ನು ನಾವು ಸನ್ಮಾನ ಮಾಡಲಿಲ್ಲ ಅಂತಂದರೆ ಎಂಥ ಪಾಪ ಬರಬೇಡ ನಮ್ಮ. ಅದರಿಂದ ಯಾವತ್ತಿಗೂ ಕೂಡ ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮತಾತ್ ಕುರುಮಾಧವ. ದೇವರ ಪೂಜೆ ಮಾಡಬೇಕಾದ್ರೆ ಈ ಒಂದು ಶ್ಲೋಕ ಹೇಳ್ತೀವಿ ನಾವು.
ವೈಷ್ಣವನ ಎಂದೆಂದೂ ಕೂಡ ದ್ವೇಷ ಮಾಡದಂತೆ ನನಗೆ ಬುದ್ಧಿಯನ್ನು ಕೊಡು. ಇದೇ ಒಂದು ದೇವರ ಪೂಜೆಯ ಫಲ. ದೇವ್ರ ಪೂಜೆ ಮಾಡೋದ್ರಿಂದ ವೈಷ್ಣವರಲ್ಲಿ ನಾವು ಯಾವತ್ತಿಗೂ ಕೂಡ ಆದರದಿಂದಿರಬೇಕು, ಸೌಹಾರ್ದದಿಂದಿರಬೇಕು. ಅವರಲ್ಲಿ ಪರಸ್ಪರ ದ್ವೇಷ ಆಗುವಂತೆ ಮಾಡಬೇಡ, ದ್ವೇಷವನ್ನು ಹುಟ್ಟಿಸ್ಬೇಡ. ಆ ವೈಷ್ಣವರನ್ನು ನಾವು ದ್ವೇಷ ಮಾಡ್ತೀವಿ ಅಂದರೆ ಘೋರವಾದ ಅನರ್ಥ ನಮಗಾಗ್ತದೆ. ಆ ಕಾರಣದಿಂದ ಇಲ್ಲಿ ಬರೀ ಆಯುಧಗಳನ್ನು ಹಚ್ಕೊಂಡಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನನ್ನು ಅಥವಾ ಆಯುಧಗಳನ್ನ ಹಂಚ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಅಂದರೆ ಆದರ ಮಾಡಲಿಲ್ಲ ಅಂತಂದರೆ ಅವರಿಗೆ ಇಂಥ ರೀತಿಯಾದ ಪುಣ್ಯಗಳ ಹ್ರಾಸವಾಗುತ್ತೆ ಅಂತ ಅನ್ನೋದಾದರೆ ನಿಜವಾಗಲೂ ಕೂಡ ಆ ವೈಷ್ಣವತ್ವ ಉಳಿತಕ್ಕಂತಹ ಆ ವ್ಯಕ್ತಿಗಳಿಗೆ ನಾವೇನಾದರೂ ಕೂಡ ಅಂದರೆ ಆಡಿದ್ರೆ ಇಂಥ ಪಾಪ ಬರಬೇಡ. ನಮ್ಮ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾನೆ. ಅದರಿಂದ ಮಮಾಯುಧವು ಕಲೋ ನಿತ್ಯಂ, ಕಲಿಯುಗದಲ್ಲಿ ಈ ಆಯುಧಗಳನ್ನು ಹಚ್ಚಿಕೊಂಡು ನಾಮಸ್ಮರಣೆ ಮಾಡೋದೇ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಇಲ್ಲ. ನಿತ್ಯದಲ್ಲೂ ಕೂಡ ಈ ಆಯುಧಗಳನ್ನು ಹಚ್ಕೊಳ್ರಿ, ನಿತ್ಯದಲ್ಲೂ ಕೂಡ ವಿಶೇಷವಾಗಿ ನನ್ನ ನಾಮಸ್ಮರಣೆಯನ್ನು ಮಾಡಿರಿ, ಅಂಥವ್ರಿಗೆ ಕಲಿಯುಗದಲ್ಲಿ ನಾನು ಮೋಕ್ಷವನ್ನು ಕೊಡ್ತಾ ಇದ್ದೀನಿ ಅಂತ ಪರಮಾತ್ಮ ಅಂದಿದ್ದಾನೆ. ಹಾಗಿದ್ದರೆ ನಾಳೆ ದಿವಸ ಆಷಾಢ ಶುದ್ಧ ಏಕಾದಶಿ, ಚಾತುರ್ಮಾಸ್ಯದ ಆರಂಭದ ಕಾಲ. ಎಲ್ಲರೂ ಕೂಡ ವಿಶೇಷವಾಗಿ ವೈಷ್ಣವರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ತಪ್ತ ಮುದ್ರಿಕೆಗಳನ್ನು ಧಾರಣ ಮಾಡ್ತಕ್ಕಂಥ ಪರ್ವಕಾಲ. ಮುದ್ರಿಕೆಗಳನ್ನು ಧಾರಣ ಮಾಡ್ಕೋಬೇಕಾದ್ರೆ ಇದೆಲ್ಲ ಮಾಹಿತಿ ತಲೆ ಇಟ್ಟುಕೊಂಡು ಅನುಸಂಧಾನಪೂರ್ವಕವಾಗಿ ಆ ಗುರುಗಳ ಕಡೆಯಿಂದ ಸ್ವೀಕಾರವನ್ನು ಮಾಡಿ, ದೇವರೇ ನಮಗೆ ಉತ್ತಮವಾದ ಜ್ಞಾನವನ್ನು ಕೊಡು, ನನ್ನಲ್ಲಿ ಭಕ್ತಿಯನ್ನು ಕೊಡು, ನನ್ನ ಪಾಪಗಳನ್ನು ಕಳಿ ಅಂತ ಅನುಸಂಧಾನಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಈ ಸ್ಕಾಂದ ಪುರಾಣದಲ್ಲೂ ಮತ್ತು ವರಾಹ ಪುರಾಣದಲ್ಲೂ ಎರಡೂ ಪುರಾಣಗಳಲ್ಲೂ ಕೂಡ ಪರಮಾತ್ಮ ಇದನ್ನು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾನೆ. ಆ ಕ್ರಮದಲ್ಲಿ ನಾವೆಲ್ಲರೂ ಕೂಡ ಧಾರಣೆಯನ್ನು ಮಾಡಿಸ್ಕೊಳ್ಳೋಣ ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.